ನೌಕರರನ್ನು ಕಾಯಂ ಮಾಡಲೇಬೇಕು. ಪಂಚಾಯಿತಿ ನೌಕರರಿಗೆ ಕನಿಷ್ಠ ವೇತನಕ್ಕಾಗಿ ನಡೆಯುವ ಹೋರಾಟಕ್ಕೆ ಜಯವಾಗಲಿ. ಪಂಚಾಯಿತಿ ನೌಕರರಿಗೆ ಕನಿಷ್ಠ ವೇತನಕ್ಕಾಗಿ ನಡೆಯುವ ಹೋರಾಟಕ್ಕೆ ಜಯವಾಗಲಿ. ಪಂಚಾಯಿತಿ ನೌಕರರನ್ನು ಕಡೆಗಣಿಸುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಪಂಚಾಯಿತಿ ನೌಕರರ ಬೇಡಿಕೆಯನ್ನು ಈಡೇರಿಸದಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಸಿಐಟಿಯು ಜಿಂದಾಬಾದ್, ಸಿಐಟಿಯು ಜಿಂದಾಬಾದ್. ಸಿಐಟಿನ ಹಗಲು ರಾತ್ರಿ ಹೋರಾಟಕ್ಕೆ ಜಯವಾಗಲಿ. ಪಂಚಾಯಿತಿ ನೌಕರರ ಬೇಡಿಕೆಗಾಗಿ ನಡೆಯುವ ಹೋರಾಟಕ್ಕೆ ಜಯವಾಗಲಿ. ಇವತ್ತಿನ ಈ ಹೋರಾಟ ಪ್ರಮುಖವಾದಂತಹ ಕೆಲವು ಅಂಶಗಳನ್ನು ಒಳಗೊಂಡಿದೆ. ಅದರ ಬಗ್ಗೆ ನಾನು ನಿಮ್ಮ ಜೊತೆಗೆ ಮಾತಾಡ್ಲಿಕ್ಕೆ ಬಯಸ್ತೇನೆ. ದೀರ್ಘಕಾಲಿಕವಾಗಿ ನಿಮ್ಮ ಬೇಡಿಕೆಗಳು ಈಡೇರಲಿಲ್ಲ. ಕನಿಷ್ಠ ವೇತನ ಇರಲಿ, ತಿಂಗಳು ಸಂಬಳ ಬರಲ್ಲಲ್ವ? ಬರ್ತಾ ಇದೆಯಾ? ತಿಂಗಳು ಸಂಬಳ ಬರಲ್ಲ. ವರ್ಷಗಟ್ಟಲೆ ಕೆಲವು ಕಡೆಯಲ್ಲಿ ಬರೋದಿಲ್ಲ ಸಂಬಳ. ಹಲವು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ವಿ, ಕೊಡೋ ಸಂಬಳನ ಪ್ರತಿ ತಿಂಗಳು ಕೊಡ್ರಪ್ಪ ಅಂತ. ಅದಕ್ಕೂ ಈ ಸರ್ಕಾರಗಳಿಗೆ ಯೋಗ್ಯತೆ ಇಲ್ಲ. ಅದಲ್ಲದೆ ಮುಂಬತ್ತಿ ಮತ್ತೊಂದು ಕೆಲವು ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳಿಕ್ಕಾದರೂ ಪ್ರತಿ ತಿಂಗಳು ಸಂಬಳ ಅನ್ನುವಂಥದ್ದು ಕನಸಾಗಿ ನಿಂತಿದೆ. ಅದು ಯಾವುದೇ ಸರ್ಕಾರ ಇರಲಿ, ನಿರಂತರವಾಗಿ ನಾವು ಹೋರಾಟ ಮಾಡ್ತಾ ಬಂದಿದ್ದೀವಿ. ಯಾಕಿದು? ಗ್ರಾಮ ಪಂಚಾಯಿತಿ ನೌಕರರು ಮಾತ್ರ ಅಲ್ಲದೇನೆ ಸರ್ಕಾರಿ ಕೆಲಸವನ್ನು ನಿರ್ವಹಿಸುವಂತಹ ನಿಮ್ಮೆಲ್ಲರಿಗೂ ಇಲ್ಲಿ ವಿಧಾನಸೌಧ ಮೇಲೆ ದೊಡ್ಡದಾಗಿ ಬರ್ಕೊಂಬಿಟ್ಟವ್ರೆ, ಸರ್ಕಾರದ ಕೆಲಸ ಅಂದರೆ ದೇವರ ಕೆಲಸ ಅಂತ. ಅಟ್ಲೀಸ್ಟ್ ದೇವ್ರ ಮುಂದೆ ಆರತಿ ತೋರಿಸೋರಿಗೆ ತಟ್ಟೆಗೆ ಯಾರು ದುಡ್ಡು ಬೀಳ್ತದೆ. ಆರತಿ ತೋರಿಸಿ ಮುಂದೆ ತಂದರೆ ತಟ್ಟೆಗೆ ಬಿದ್ದುಬಿಡ್ತದೆ. ನಾವು ದೇವ್ರ ಕೆಲಸ ಮಾಡ್ತೀವಿ, ವರ್ಷ ಎಲ್ಲ ಕಸ ಗುಡಿಸ್ತೀವಿ, ನೀರು ಬಿಡ್ತೀವಿ, ಗ್ರಾಮ ಪಂಚಾಯತಿಯಲ್ಲಿ ಲೆಕ್ಕ ಬರಿತೀವಿ, ಕಂಪ್ಯೂಟರ್ ಆಪರೇಟ್ ಮಾಡ್ತೀವಿ. ಏನೆಲ್ಲ ಕೆಲಸ ಮಾಡಿದ್ರು ತಿಂಗಳಿಗಟ್ಟಲೆ ಸಂಬಳ ಬರಲ್ಲ. ಹೆಂಗ್ ಜೀವನ ಮಾಡಬೇಕು ಅನ್ನುವಂತಹ ಪ್ರಶ್ನೆ ಇದೆಯಲ್ಲ, ಇದು ಯಾಕಿದು? ನಾವು ಮುಖ್ಯವಾಗಿ ಗಮನಿಸಿದ್ರೆ ನಮ್ಮ ರಾಜ್ಯ ಸರ್ಕಾರದ ನೀತಿಗಳು, ಕೇಂದ್ರ ಸರ್ಕಾರದ ನೀತಿಗಳು ಈ ದೇಶದ ದುಡಿಯುವ ಜನರನ್ನ ಕಡೆಗಣಿಸುವಂತಹ ನೀತಿಗಳಾಗಿದೆ. ಇದನ್ನು ಬದಲಿಸಬೇಕು. ಈ ದೇಶದ ಒಳಗೆ ಸಂಪತ್ತನ್ನ ಸೃಷ್ಟಿ ಮಾಡುವಂತಹ, ದುಡಿಯುವಂತಹ ಜನಸಾಮಾನ್ಯರಿಗೆ ಸೇವೆಗಳನ್ನು ಕೊಡುವಂತಹ ಜನ, ಯಾರು ತಮ್ಮ ಶ್ರಮವನ್ನ ಇಡೀ ಸಮಾಜವನ್ನು ಸುಗಮವಾಗಿ ನಡೆಸಲಿಕ್ಕಾಗಿ ಪ್ರತಿದಿನ ಕೊಡ್ತಾರೋ ಅವರ ಹಿತವನ್ನ ಆದ್ಯತೆಯಾಗಿರುವಂತಹ ನೀತಿಗಳಾಗಿ ಕೇಂದ್ರ ರಾಜ್ಯ ಸರ್ಕಾರದ ನೀತಿಗಳು ಇರಬೇಕು ಅನ್ನೋದೇ ನಮ್ಮ ಹೋರಾಟದ ಪ್ರಮುಖ ಭಾಗ. ಹಾಗಾಗಿ ಬಿಡಿಯಾಗಿ ನಾವು ಹೋರಾಟ ಮಾಡುವಾಗಲೇನೆ ಸರ್ಕಾರದ ನೀತಿಗಳು ದುಡಿಯುವ ಜನರ ಪರವಾಗಿರಬೇಕು ಅನ್ನುವಂತಹ ಉದ್ದೇಶದೊಂದಿಗೆ ಇವತ್ತರಿಂದ 7ನೇ ತಾರೀಕುವರೆಗೆ ಈ ಹೋರಾಟವನ್ನ ನಾವು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದು. ನಾವು ಮುಖ್ಯವಾಗಿ ಗಮನಿಸಬೇಕು, ಈ ರಾಜ್ಯ ಸರ್ಕಾರ ಇವತ್ತಿರುವಂತಹ ಶ್ರೀಯುತ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವಾಗ 2023ರ ಚುನಾವಣೆಗಳ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯ ಹಿಂದೆ ಇದ್ದಂತಹ ಬಿಜೆಪಿಯನ್ನು ತಿರಸ್ಕಾರ ಮಾಡಿ ಕಾಂಗ್ರೆಸ್ಗೆ ಅಧಿಕಾರವನ್ನು ಕೊಟ್ಟಿದ್ದೆ 2ನೇ ಬಾರಿಗೆ. ಈ ಅಧಿಕಾರವನ್ನು ಇವರು ಸರಿಯಾಗಿ ಬಳಸ್ಕೊಳ್ತಿದ್ದಾರ? ಅವ್ರು ಕೊಟ್ಟಂತಹ ಭರವಸೆಗಳನ್ನ ಈಡೇರಿಸ್ತಿದ್ದಾರ? 5 ಗ್ಯಾರಂಟಿಗಳಿಗೆ ಸೀಮಿತ ಆಗಿಲ್ಲ. ಅದು ಒಂದು ಪರ್ಯಾಯವಾದಂತಹ ಜನಪರ ಆರ್ಥಿಕ ನೀತಿಗಳನ್ನು ಜಾರಿ ಮಾಡಲಿಕ್ಕೆ ಅವ್ರು ಮುಂದಾಗಬೇಕು. ಅದನ್ನು ಮಾಡ್ತಾ ಇದ್ದಾರ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಯಾಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಸಿದ್ದರಾಮಯ್ಯ ಅವರು ಬಹಿರಂಗವಾಗಿ ಹೇಳ್ತಾ ಇಲ್ಲ ಅದನ್ನು ಕೂಡ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಡಬೇಕಾದಂತಹ ತೆರಿಗೆಯ ಪಾಲನ್ನು ಕೊಡ್ಲಿಕ್ಕಾದ್ರೆ ನಮ್ಮ ದೇಶದಲ್ಲಿ ಇರುವಂತಹ ವ್ಯವಸ್ಥೆ ಏನಿದೆ ಇದು ಫೆಡರಲ್ ವ್ಯವಸ್ಥೆ ಅಂತ ಕರಿತೀವಿ, ಒಕ್ಕೂಟ ವ್ಯವಸ್ಥೆ. ಇದರೊಳಗೆ ರಾಜ್ಯ ಸರ್ಕಾರಗಳು, ಅದರಲ್ಲೂ ಮುಖ್ಯವಾಗಿ ಕೇಂದ್ರ ಸರ್ಕಾರದ ಅಧಿಕಾರದಲ್ಲಿರುವಂತಹ ಬಿಜೆಪಿಯೇತರ ರಾಜ್ಯ ಸರ್ಕಾರಗಳನ್ನು ಜನಪರವಾಗಿ ಕೆಲಸ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಬಿಡ್ತಾ ಇಲ್ಲ ಅನ್ನುವಾಗ ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ಹೋರಾಟಕ್ಕೆ ನಿಲ್ಲಬೇಕು ಕಾಂಗ್ರೆಸ್ ಸರ್ಕಾರ. ಅದೂ ಮಾಡ್ತಾ ಇಲ್ಲ.
ಇನ್ನೊಂದು ಕಡೆಗೆ ಜನರಿಗೆ ಕೊಟ್ಟಂತಹ ಭರವಸೆಯನ್ನು ಈಡೇರಿಸಲಿಕ್ಕೆ ಒಂದು ಪರ್ಯಾಯ ಬದುಕನ್ನ, ನೆಮ್ಮದಿಯುತವಾದಂತಹ ಬದುಕನ್ನು ಬಯಸುವಂತಹ ಜನರಿಗೆ ಅಂತ ಒಂದು ಬದುಕನ್ನು ರೂಪಿಸ್ಕೊಡ್ಲಿಕ್ಕಿರುವಂತಹ ಜನಪರ ನೀತಿಗಳನ್ನು ರಾಜ್ಯದಲ್ಲಿ ಜಾರಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ಇಲ್ಲ. ನಾವು ಅದನ್ನೇ ಕೇಳ್ತಾ ಇದ್ದೀವಿ. ಗ್ರಾಮ ಪಂಚಾಯತಿ ನೌಕರರಿಗೆ ಮಾತ್ರ ಅಲ್ಲ, ಅಂಗನವಾಡಿ, ಬಿಸಿ ಊಟ, ಆಶಾ, ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂಥವರು, ಬೀದಿ ಬದಿ ವ್ಯಾಪಾರಿಗಳು, ಕಟ್ಟಡ ಕಾರ್ಮಿಕರು, ಹಮಾಲರು, ಇನ್ನು ಏನೆಲ್ಲ ಕೆಲಸ ಮಾಡ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಜನ, ಅವರಿಗಾಗಿ ಏನು ಯೋಜನೆ ಇದೆ ನಿಮ್ಮಲ್ಲಿ? ಇವತ್ತು ಬಜೆಟ್ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಗವರ್ನರ್ ಅವರ ಮಾತುಗಳಿದೆ. ಗವರ್ನರ್ ಮಾತುಗಳಾದ ಮೇಲೆ 7ನೇ ತಾರೀಕು ಸಿದ್ದರಾಮಯ್ಯ ಅವರು ಬಜೆಟ್ ಮಂಡಿಸಲಿಕ್ಕಿದ್ದಾರೆ. ಈ ಬಜೆಟ್ನ ಒಳಗೆ ಈ ಸಾಮಾನ್ಯ ಜನರ ಬದುಕನ್ನು ರೂಪಿಸ್ಲಿಕ್ಕಿರುವಂತಹ ನಿರ್ದಿಷ್ಟ ಯೋಜನೆಗಳನ್ನ ನೀವು ಕೊಡ್ತೀರೋ ಇಲ್ವೋ, ಇದು ನಾವು 7ನೇ ತಾರೀಕುವರೆಗೆ ಪ್ರಶ್ನೆ ಮಾಡಲಿಕ್ಕೆ ಕುಂತಿರುವಂಥದ್ದು. ಕೊಡ್ಲಿಲ್ಲ ಅಂತ ಹೇಳಿದ್ರೆ ಮುಂದೆ ಇನ್ನು ತೀವ್ರವಾದಂತಹ ಹೋರಾಟಕ್ಕೆ ಕರ್ನಾಟಕದ ರಾಜ್ಯ ಜನತೆ ಹೋಗ್ಬೇಕಾದಂತಹ ಅನಿವಾರ್ಯತೆ ಇದೆ. ಈ ಎಚ್ಚರಿಕೆಯನ್ನು ಕೊಡ್ಲಿಕ್ಕಾಗಿ ನಾವು ಇಲ್ಲಿ ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಅಧಿವೇಶನ ಶುರುವಾದಾಗ ಬೇಕಾದಷ್ಟು ಹೋರಾಟಗಳು ನಡೀತಾ ಇದೆ. ನಾವು ಕೇಳ್ತಿದ್ದೀವಿ, ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಓಟ್ ಹಾಕದಂತಹ ಜನ, ರಾಜ್ಯ ಸರ್ಕಾರದಲ್ಲಿ ಅಧಿಕಾರವನ್ನು ಕೊಡಲಿಕ್ಕೆ ಓಟ್ ಹಾಕದಂತಹ ಜನ, ಓಟ್ ಹಾಕಿ ಸರ್ಕಾರಗಳನ್ನು ಆಯ್ಕೆ ಮಾಡಿದವರಿಗೆ ನೀವು ಗೌರವ ಕೊಡಲಿಲ್ಲ ಅಂತ ನಾವು ಹೋರಾಟ ಮಾಡಿದ್ರೆ, ಕೆಲವರು ಗವರ್ನರ್ಗೆ ಗೌರವ ಕೊಡಲಿಲ್ಲ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಪ್ರತಿ ರಾಜ್ಯದ ಗವರ್ನರ್ಗಳು ಅಲ್ಲಿರುವಂತಹ ರಾಜ್ಯದ ಜನತೆಯ ಅಪೇಕ್ಷೆಗಳಿಗೆ, ಆ ಜನತೆಯ ಹಿತ ಕಾಪಾಡುವಂತಹ ನಿರ್ಣಯಗಳಿಗೆ ಪೂರಕವಾಗಿದ್ದಾರೆ ಅಂದ್ರೆ ಅದು ಇಲ್ಲ. ಅದರಲ್ಲೂ ಭಾರಿ ಮುಖ್ಯವಾಗಿ ಬಿಜೆಪಿಯೇತರ ರಾಜ್ಯ ಸರ್ಕಾರಗಳಿರುವಂತಹ ಕಡೆಯಲ್ಲಿ, ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಕೇರಳ, ತಮಿಳುನಾಡು, ಕರ್ನಾಟಕದಲ್ಲಿರುವಂತಹ ರಾಜ್ಯಪಾಲರು ರಾಜ್ಯ ಸರ್ಕಾರದ ತೀರ್ಮಾನಕ್ಕೆ ವಿರುದ್ಧವಾಗಿಯೇ ಇದ್ದಾರೆ. ಈಗ ಪ್ರಶ್ನೆ, ರಾಜ್ಯಪಾಲರಿಗೆ ಗೌರವ ಕೊಡಬೇಕೋ ಬೇಡವೋ ಅಂತ, ಜನಕ್ಕೆ ಗೌರವ ಕೊಡುವಂತ ನಾವು ಕೇಳ್ತಾ ಇದ್ದೀವಿ. ಗವರ್ನರ್ ಆಗ್ಲಿಕ್ಕೆ, ಪ್ರಧಾನಿಗಳಾಗ್ಲಿಕ್ಕೆ, ಮುಖ್ಯಮಂತ್ರಿಗಳಾಗ್ಲಿಕ್ಕೆ ಕಾರಣ ಜನ ಕೊಡುವಂತಹ ಅಧಿಕಾರ. ಯಾರು ನಿಮಗೆ ಅಧಿಕಾರವನ್ನು ಕೊಡ್ತಾರೋ ಆ ಜನರ ಬದುಕನ್ನ ಕಡೆಗಣಿಸಿ ಗೌರವ ಕೊಡಲಿಲ್ಲ ಅನ್ನುವಂತಹ ಹೋರಾಟಕ್ಕೆ ಹೋಗುವಂತಹ ಜನ ಸ್ವಲ್ಪ ಆಲೋಚನೆ ಮಾಡಬೇಕಂತ ಅನಿವಾರ್ಯತೆ ಇದೆ. ನಿಮ್ಮ ರಾಜಕೀಯ ದೊಂಬರಾಟದಲ್ಲಿ ಜನರ ಬದುಕೇನಾಗಬೇಕು? ಇವತ್ತು ನೀವು ಆಲೋಚನೆ ಮಾಡಿ ನೋಡ್ರಿ, ಬೆಲೆ ಏರಿಕೆ, ಬರೋ ಸಂಬಳದಲ್ಲಿ ನೆಮ್ಮದಿಯಾಗಿ ಬದುಕಲಿಕ್ಕೆ ಆಗುತ್ತೆ ಯಾರಾದರೂ? 15,000, 12,000, 13,000, ಹಬ್ಬ ಅಂದ್ರೆ 16,000 ತಿಂಗಳಿಗೆ. ಅದು ತಿಂಗಳು ಕೊಡಕ್ಕಾಗಲ್ಲ. ಇವತ್ತು ಗ್ರಾಮೀಣ ಪ್ರದೇಶದಲ್ಲೂ ಕೂಡ LKG UKGಗೆ 1ನೇ ಕ್ಲಾಸ್ 2ನೇ ಕ್ಲಾಸ್ಗೆ ಮಕ್ಕಳನ್ನು ಶಾಲೆಗೆ ಕೊಡಬೇಕು ಅಂದ್ರೆ, ಕಳಿಸ್ಕೊಡ್ಬೇಕಾದ್ರೆ 25,000, 30,000, 1 ಲಕ್ಷ ಫೀಸ್ ಇದೆ. ಇದೆಯಲ್ವ ವರ್ಷಕ್ಕೆ? ಇದೆಯಾ? ಮಕ್ಕಳು ಓದ್ಬೇಕಾ, ಓದಬಾರ್ದು? ಸರ್ಕಾರಿ ಶಾಲೆಗಳಿಗೆ ಕಳ್ಸೋಣ ಅಂದ್ರೆ ಅಲ್ಲಿ ಏನಿರಲ್ಲ, ಮೇಸ್ಗಳೇ ಇಲ್ಲ, ಸಾವಿರಾರು ಹುದ್ದೆಗಳು ಖಾಲಿ ಬಿದ್ದವೆ. ಸರ್ಕಾರಿ ಶಾಲೆಗಳಲ್ಲಿ ಮೇಸ್ಗಳಿಲ್ಲ, ಬಿಲ್ಡಿಂಗ್ ಇಲ್ಲ. ಸರ್ಕಾರಿ ಶಾಲೆಗೆ ಕಳಿಸಿದ್ರೆ ಮಕ್ಕಳ ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಭಯ ನಮಗೆ. ಮಕ್ಕಳನ್ನು ಓದಿಸ್ಬೇಕು, ಭವಿಷ್ಯ ರೂಪಿಸ್ಬೇಕು ಅಂದ್ರೆ ನಮ್ಮ ದುಡಿಮೆಯ ಪೂರ್ತಿಯನ್ನ ಶಿಕ್ಷಣಕ್ಕೆ ಖರ್ಚು ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ಆಸ್ಪತ್ರೆಗಳು ಆರೋಗ್ಯ ಕೆಟ್ಟೋದ್ರೆ ಬಂತು ವಕ್ರ ಅನ್ನುವಂಥ ಪರಿಸ್ಥಿತಿ. ಕಾಯಿಲೆಯಿಂದ ಸಾಯ್ತೀವೋ ಇಲ್ವೋ, ಖಾಸಗಿ ಆಸ್ಪತ್ರೆಗಳು ಕೊಡುವಂತಹ ಬಿಲ್ಲಿಂದ ನಮ್ಮ ಪ್ರಾಣ ಹೋಗ್ಬಿಡ್ತದೆ. ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಹೋದ್ರೆ ಬಿಲ್ ನೋಡಿದ್ರೆ ನಮ್ಮ ಜೀವ ಮುಗೀತು. ಸಾಮಾನ್ಯ ಜನ ಒಳ್ಳೆ ಆರೋಗ್ಯವನ್ನ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಒಳ್ಳೆ ಆಸ್ಪತ್ರೆಗೆ ಹೋಗ್ಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಖಾಸಗಿಯವರಿಗೆ ದಾರಿ ಎರೀತಾ ಇದ್ದಾರೆ. ಅದು ಮಾತ್ರ ಅಲ್ಲ, ಕರೆಂಟ್ ಬಿಲ್ ಜಾಸ್ತಿ ಆಗುತ್ತೆ, ಬಸ್ ದರ ಜಾಸ್ತಿ ಆಗುತ್ತೆ, ರೈಲ್ ದರ ಜಾಸ್ತಿ ಆಗುತ್ತೆ. ಜೊತೆಗೆ ಆಹಾರ ಧಾನ್ಯಗಳ ಬೆಲೆನೂ ಕೂಡ ಕೈಗಿಟ್ಲಾರ್ದಷ್ಟು ಬೆಲೆ ಏರಿಕೆ ಜಾಸ್ತಿ ಆಗ್ತಾನೆ ಇದೆ. ರೇಷನ್ ವ್ಯವಸ್ಥೆನೇ ಇಲ್ಲ. ಇವುಗಳನ್ನು ಕೊಡದೇನೆ ಈ ದೇಶ ಹೆಂಗೆ ಅಭಿವೃದ್ಧಿ ಆಗುತ್ತೆ? ಇದನ್ನು ನಾವು ಕೇಳ್ತಾ ಇರೋದು. ಯಾವ್ದಾದ್ರು ಸರ್ಕಾರ ಪರ್ಯಾಯ ಯೋಜನೆ ಅಂದ್ರೆ ಜನರಿಗೆ ಜೀವನವನ್ನು ರೂಪಿಸುವಂತಹ ಈ ಯೋಜನೆಗಳಿಗೆ ಗಮನ ಕೊಡಬೇಕು. ರಾಜ್ಯ ಕೇಂದ್ರ ಸರ್ಕಾರಗಳು ಈ ಯೋಜನೆಗೆ ಗಮನ ಕೊಡ್ತಾ ಇದೆಯಾ? ಇಲ್ಲ. ಫೆಬ್ರವರಿ ತಿಂಗಳಲ್ಲಿ ನಿರ್ಮಲಾ ಸೀತಾರಾಮನ್ ಕೇಂದ್ರ ಸರ್ಕಾರದ ಬಜೆಟ್ ಅನ್ನು ಮಂಡಿಸಿದಾಗ ಏನು ಪತ್ರಿಕೆಗಳೆಲ್ಲ ಅಬ್ರ
ಮಧ್ಯಮ ವರ್ಗಕ್ಕೆ ಸ್ವರ್ಗ ಸಿಕ್ಬಿಟ್ಟಿದೆ, ಅವ್ರು ತೆರಿಗೆನೇ ಕೊಡೋದು ಬೇಕಿಲ್ಲ ಅಂತ. ಆದರೆ ತೆರಿಗೆ ಕೊಡೋರು ಯಾರು? ಕೇಂದ್ರ ಸರ್ಕಾರಕ್ಕೆ. ಆದಾಯ ಇರೋರಿಗೆ ತೆರಿಗೆ ವಿನಾಯಿತಿ, ಅದು ಕೂಡ ಸುಳ್ಳು, ಅದು ಆಮೇಲೆ ಬರ್ತೇನೆ. ಆದರೆ ಈ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಕೊಡೋರು ನಾವು, ನೀವು ಸಾಮಾನ್ಯ ಜನ. ನಮ್ಮ ಖರ್ಚು ಏನ್ ಬರ್ತದೋ, ನಮ್ಮ ಆದಾಯ ಏನ್ ಬರ್ತದೋ, ಆದಾಯ ಮಿತಿ ಎಷ್ಟಾದ್ರೂ ಇರಲಿ, ನಾವು ಖರ್ಚು ಮಾಡುವಂತಹ ಪ್ರತಿ ರೂಪಾಯಲ್ಲೂ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಕೊಡಬೇಕು. ನಿಮ್ಮ ಕೈಯೆಲ್ಲ ಮೊಬೈಲ್ ಫೋನ್ ಇದೆ, ಮೊಬೈಲ್ ಫೋನ್ ಇಲ್ದಿರೋರು ಯಾರು ಇಲ್ಲ. ಇದನ್ನು ಅಭಿವೃದ್ಧಿ ಅಂದ್ಬಿಡ್ತಾರೆ. ಅನಿವಾರ್ಯ, ನಮಗೆ ಮೊಬೈಲ್ ಫೋನ್ ಇರಬೇಕೀಗ. ಮೊಬೈಲ್ ಫೋನಲ್ಲಿ ಒಂದು 10 ರೂಪಾಯಿಗೆ ನೀವು ಕರೆನ್ಸಿ ಹಾಕಿದ್ರೆ, 10 ರೂಪಾಯಿಗೆ ಕರೆನ್ಸಿ ಹಾಕಿದ್ರೆ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಕೊಡಬೇಕು, GST. ರಾಜ್ಯ ಸರ್ಕಾರಕ್ಕೆ ತೆರಿಗೆ ಕೊಡಬೇಕು. ಸ್ನಾನ ಮಾಡಿದ್ರೆ ಸೋಪ್ಗೆ ತೆರಿಗೆ ಕೊಡಬೇಕು, ಹಲ್ಲುಜ್ಜಿದ್ರೆ ಪೇಸ್ಟ್ಗೆ ತೆರಿಗೆ ಕೊಡಬೇಕು. ತೆರಿಗೆ ಕೊಡದೇ ಇರೋದು ಯಾವುದೂ ಇಲ್ಲ, ಎಲ್ಲದಕ್ಕೂ ತೆರಿಗೆ ಕೊಡಬೇಕು. ನಮ್ಮ ಆದಾಯ ಎಷ್ಟಾದ್ರೂ ಇರಲಿ, ಜೋಬಿಂದ 1 ರೂಪಾಯಿ ಖರ್ಚಾದರೆ ಪ್ರತಿ ರೂಪಾಯಲ್ಲೂ ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ನಾವು ತೆರಿಗೆ ಕೊಡ್ತಾ ಇದ್ದೀವಿ. ನಾವು ಜೀವಂತ ಇದ್ದೀವಿ ಅಂದರೆ ತೆರಿಗೆ. ಬಹುಶಃ ಬೆಂಗಳೂರು ಅಂತ ಕಡೆಯಲ್ಲಿ ಸತ್ತೋದ ಮೇಲೆ ಸ್ಮಶಾನ ಕರ್ಕೊಂಡು ಹೋಗ್ಬೇಕಾದ್ರೆ ಅದಕ್ಕೂ ತೆರಿಗೆ ಇದೆ, ಸರ್ವಿಸ್ ಟ್ಯಾಕ್ಸ್ಗಳು. ಜೀವನದ ಪ್ರತಿಯೊಂದು ಚಟುವಟಿಕೆಗೂ ನಾವು ಸರ್ಕಾರಕ್ಕೆ ತೆರಿಗೆ ಕೊಡ್ತೇವೆ. ನಮಗೆ ಆದಾಯ ಎಷ್ಟಾದ್ರೂ ಇರಲಿ, ಖರ್ಚು ಮಾಡಿದ್ರೆ ತೆರಿಗೆ ಕೊಟ್ಬಿಡ್ತೀವಿ. ಪೆಟ್ರೋಲ್ ಹಾಕಿದ್ರೆ ತೆರಿಗೆ ಕೊಡಬೇಕು. ಈ ತೆರಿಗೆಯನ್ನು ಪದೇ ಪದೇ ಹೆಚ್ಚು ಮಾಡ್ತಾರೆ, ಬೆಲೆಗಳು ಜಾಸ್ತಿ ಆಗ್ತದೆ. ಭಾರಿ ದೊಡ್ಡ ಪ್ರಮಾಣದಲ್ಲಿ ಬೆಲೆ ಜಾಸ್ತಿ ಆಯ್ತು, ನೀವು ಗಮನಿಸಬೇಕು. ಆದರೆ ಕೇಂದ್ರ ಸರ್ಕಾರ ತೆರಿಗೆ ರಿಯಾಯಿತಿ ಕೊಡ್ತೀವಿ ಅಂತ ಪ್ರಚಾರಗೊಳಿಸ್ಕೊಂಡು ಮಾಡಿದ್ದೇನು? ಈ ದೇಶದ ಒಳಗಿರುವಂತಹ ಕೆಲವು ಕಾರ್ಪೊರೇಟ್ ಕಂಪನಿಗಳು, ಭಾರಿ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು, ಅವರಿಗೆ ಒಂದೊಂದು ಗಂಟೆಗೂ ಕೂಡ ಕೋಟಿಗಟ್ಟಲೆ ಲಾಭನೇ ಬರ್ತದೆ. ಅವರಿಗೆ ತೆರಿಗೆನೇ ಇಲ್ಲ, ತೆರಿಗೆ ರಿಯಾಯಿತಿ. ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಪತ್ರಿಕೆಗಳು ಬರೀತಾ ಇಲ್ಲ, ಸುದ್ದಿ ಆಗ್ತಾ ಇಲ್ಲ. ಸಾವಿರಾರು ಕೋಟಿ ರೂಪಾಯಿಗಳು ಆದಾಯ ಗಳಿಸುವಂತಹ ಕಾರ್ಪೊರೇಟ್ ಕಂಪನಿಗಳಿಗೆ ತೆರಿಗೆ ರಿಯಾಯಿತಿ ಕೊಡ್ತಾರೆ. ವಿದೇಶಿ ಕಂಪನಿಗಳು ನಮ್ಮ ದೇಶದಲ್ಲಿ ಬಂದು ಕಾರ್ಖಾನೆ ಶುರು ಮಾಡಿದ್ರೆ ಆ ಕಾರ್ಮಿಕರಿಗೆ ಸಂಬಳ ಕೊಡುವಾಗ ಆ ಸಂಬಳದಲ್ಲಿ ಒಂದು ಪಾಲನ್ನ ಕೇಂದ್ರ ಸರ್ಕಾರ ಕೊಡ್ತದೆ ಅಂತಾರೆ. ಅದಕ್ಕೆ ಪ್ರೊಡಕ್ಷನ್ ಇನ್ಸೆಂಟಿವ್ ಅಂತ ಹೆಸರಿಡ್ತಾರೆ. ಕಾರ್ಪೊರೇಟ್ ಕಂಪನಿಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ರಿಯಾಯಿತಿ ಕೊಡ್ತಾರೆ. ಅವ್ರು ಕೊಡೋ ತೆರಿಗೆ ಮನ್ನಾ ಮಾಡೋದು ಮಾತ್ರ ಅಲ್ಲ, ತೆರಿಗೆ ಇಲ್ಲದಿರೋದು ಮಾತ್ರ ಅಲ್ಲ, ಟ್ಯಾಕ್ಸ್ ಇಲ್ಲ ಅವರಿಗೆ. ಜೊತೆಗೆ ನಾವು ಕೊಡುವಂತಹ ಟ್ಯಾಕ್ಸ್ ಹಣದಿಂದ ವರ್ಷದಲ್ಲಿ 1.25 ಲಕ್ಷ ಕೋಟಿ ರೂಪಾಯಿ ಆ ಕಂಪನಿಗಳಿಗೆ ದಾರಿ ಎರಲಿಕ್ಕೆ ಈ ಸರ್ಕಾರದ ಹತ್ರ ದುಡ್ಡಿದೆ. ಪತ್ರಿಕೆಯವರೆಲ್ಲ ಹೊಗಳ್ತಾರೆ, ಓ ಭಾರಿ ಒಳ್ಳೆ ಅಭಿವೃದ್ಧಿಯ ಬಜೆಟ್ ಅಂತ. ಕೇಂದ್ರ ಸರ್ಕಾರ ಶ್ರೀಮಂತರಿಗೆ ಕೊಡ್ಲಿಕ್ಕೆ ಹಣ ಇದೆ, ಬಡವರಿಗೆ ಕೊಡ್ಲಿಕ್ಕೆ ಹಣ ಇಲ್ಲ ಅಂತ ಹೇಳ್ತಾರೆ. ಅಂಕಿಅಂಶಗಳ ಭರಿತವಾಗಿ ನಾವು ಹೇಳಿದೀವಿ. ನಮ್ಮ ಮನವಿ ಪತ್ರ ನೀವು ಓದಿದ್ರೆ ಗೊತ್ತಾಗ್ತದೆ. ನಮ್ಮ ದೇಶದಲ್ಲಿ ಇರ್ತಕ್ಕಂತಹ ಅತಿ ದೊಡ್ಡ ಶ್ರೀಮಂತರು ಅಬ್ಬಬ್ಬ ಒಂದು 20 ಕುಟುಂಬಗಳು ಅಥವಾ 100ಕ್ಕೆ ಒಬ್ಬ ಇಡೀ ಜನಸಂಖ್ಯೆಯಲ್ಲಿರುವಂತಹ ಅತಿ ದೊಡ್ಡ ಶ್ರೀಮಂತರು ಏನಿದ್ದಾರೆ, ಅವರ ಆಸ್ತಿಯ ಮೇಲೆ 1 ರೂಪಾಯಿಗೆ 2 ಪೈಸೆ ತೆರಿಗೆ ಹಾಕಿದ್ರೆ ಸಾಕು. ನಿಮ್ಮೇಲಿರೋ ತೆರಿಗೆಯನ್ನು ಹಾಕೋದೇ ಅಗತ್ಯ ಇಲ್ಲ. GST ಕಮ್ಮಿ ಮಾಡಿಬಿಡ್ಬೋದು, ಪೆಟ್ರೋಲ್ ಬೆಲೆ ಕಮ್ಮಿ ಆಗುತ್ತೆ, ಔಷಧಿ ಬೆಲೆ ಕಮ್ಮಿ ಆಗುತ್ತೆ, ಸ್ಕೂಲ್ ಫೀಸ್ ಅನ್ನ ಕಮ್ಮಿ ಮಾಡಬಹುದು, ಫ್ರೀಯಾಗಿ ಶಿಕ್ಷಣ ಕೊಡಬಹುದು. ಎಷ್ಟೋ ಆಸ್ತಿವಂತರ ಕೈಯಲ್ಲಿರುವಂತಹ ಆಸ್ತಿ ಏನಿದೆ, ಅವ್ರ ಕೈಯಲ್ಲಿರೋ ಆಸ್ತಿಯಲ್ಲಿ 1 ರೂಪಾಯಿಗೆ 2 ಪೈಸೆ ತೆರಿಗೆ ಹಾಕಿದ್ರೆ ಸಾಕು. ಆದ್ರೆ ಅವ್ರು ನಮ್ಮ ಮೇಲೆ, ನಮ್ಮ ಆದಾಯದಲ್ಲಿ 1 ರೂಪಾಯಿಗೆ 16 ಪೈಸೆ ತೆರಿಗೆ ಹಾಕ್ಲಿಕ್ಕೆ ಹಿಂಜರಿತಾ ಇಲ್ಲ. ಶ್ರೀಮಂತರ ಕೈಯಲ್ಲಿರುವಂತಹ ಆಸ್ತಿ ಮೇಲೆ 2 ಪೈಸೆ ತೆರಿಗೆ ಹಾಕ್ಲಿಕ್ಕೆ ತಾಕತ್ತಿಲ್ಲ ಈ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಗಳಿಗೆ. ಈ ಪರಿಸ್ಥಿತಿ ಇರುವಾಗ ನಮ್ಮ ದುಡಿಮೆ ಬೆವರನ್ನು ನಾವು ಸರ್ಕಾರ ಕೊಡ್ತೇವೆ, ನೀವು ಶ್ರೀಮಂತರಿಗೆ ಮನೆ ಹಾಕಿ ಕೊಡ್ತೀರಾ ಅನ್ನುವಂತ ಪ್ರಶ್ನೆಯನ್ನು ನಾವು ಕೇಳಬೇಕು. ನಿಮ್ಗೆ ಗೊತ್ತಿರಬೇಕು, ಗ್ರಾಮೀಣ ಪ್ರದೇಶಗಳಲ್ಲಿ ಇದ್ದೀರಿ. ಇತ್ತೀಚೆಗೆ ಭೂಮಿಯನ್ನ ಕಿತ್ಕೊಳ್ತಾರೆ, ಫಲವತ್ತಾದಂತಹ ಭೂಮಿಯನ್ನ ಕೈಗಾರಿಕೆಗೆ ಬೇಕು, ಲ್ಯಾಂಡ್ ಬ್ಯಾಂಕಿಂಗ್ ಅಂತಾರೆ. ಪ್ರತಿ ಹಳ್ಳಿಗಳಲ್ಲೂ ಕೂಡ ಭೂಮಾಫಿಯಾ, ಭೂಮಿಯನ್ನ ಕಿತ್ತು ಮಾರಾಟ ಮಾಡಿ ದುಡ್ಡು ಮಾಡೋರು, ಬಡ್ಡಿ ಕೊಡೋರು, ಇವರಿಗೆ ರಾಜ್ಯಭಾರ. ಚುನಾವಣೆಗೆ ನಿಲ್ಲೋರು ಅವರೇ. ಅವ್ರು ಯಾರು ಕಾರ್ಮಿಕರ ಬಗ್ಗೆ ಮಾತಾಡ್ತಾ ಇಲ್ಲ.
ರೈತರಿಂದ ಭೂಮಿಯನ್ನ ಕಿತ್ಕೊಂಡ್ರೆ ರೈತ ಮಾತ್ರ ಜೀವನ ಕಳ್ಕೊಳ್ಳಲ್ಲ, ಭೂಮಿ ಕಳ್ಕೊಳ್ಳಲ್ಲ, ಜೀವನ ಕಳ್ಕೊಳ್ತಾನೆ. ಜೊತೆಗೆ ಆ ಭೂಮಿಯ ಮೇಲೆ ಅವಲಂಬಿಸಿ ಕೆಲಸ ಮಾಡುವಂತಹ ಕೃಷಿ ಕೂಲಿ ಕಾರ್ಮಿಕರು ಕೃಷಿ ಕೆಲಸ ಇಲ್ಲದೇನೆ ಬೇರೆ ಕೆಲಸ ಹುಡುಕೊಂಡು ನಗರ ಪ್ರದೇಶಗಳಿಗೆ ಬರಬೇಕು. ಸಾವಿರಗಟ್ಟಲೆ ಲಕ್ಷಗಟ್ಟಲೆ ಗ್ರಾಮೀಣ ಪ್ರದೇಶಗಳಿಂದ ನಗರಗಳಿಗೆ ವಲಸೆ ಬರ್ತಾರೆ. ಇಲ್ಲಿ ಬಂದರೂ ಕೂಡ ಸಿಕ್ಕೋದು ಅದೇ ಕೆಲಸ. 12,000 13,000 ಸಂಬಳ, ಸತ್ರ ಕೇಳೋರ್ ಗತಿ ಇಲ್ಲ, ಇರೋಕ್ ಮನೆ ಇಲ್ಲ, ಬೀದಿಯಲ್ಲಿ ಮಲಗಿರ್ಬೇಕು. ರಾತ್ರಿ ಹೊತ್ತು ನೀವು ನೋಡಿದ್ರೆ ಗೊತ್ತಾಗುತ್ತೆ, ಬೆಂಗಳೂರಿನ ಪ್ರತಿ ವೃತ್ತಗಳಲ್ಲಿ, ಸಿಗ್ನಲ್ಗಳಲ್ಲಿ, ರೈಲ್ವೆ ಸ್ಟೇಷನ್ ಅಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ಪ್ಲಾಟ್ಫಾರ್ಮ್ಗಳಲ್ಲಿ ರಾತ್ರಿ ಎಲ್ಲ ಮಲಗಿ ಬೆಳಗ್ಗೆ ಕೆಲಸ ಮಾಡುವಂತಹ ಜನರನ್ನು ನೋಡ್ಬೋದು. ಇಲ್ಲಿರುವಂತಹ ಜೋಪಡಿಗಳಲ್ಲಿ ಹಂದಿ ವಾಸ ಮಾಡಕ್ಕಾಗಲ್ಲ ಅಂತ ಕಡೆಗಳಲ್ಲಿ ಮನುಷ್ಯರು ವಾಸ ಮಾಡುವಂತ ನೋಡ್ಬೋದು ನಾವು. ಹೆಂಡತಿ ಮಕ್ಕಳನ್ನ ಬಿಟ್ಟು ಊರು ಬಂದು ಇಲ್ಲಿ ದುಡಿಯುವಂತಹ ಪರಿಸ್ಥಿತಿ. ಸಂಬಳ ಜಾಸ್ತಿ ಆಗೋದಿಲ್ಲ, ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಅವಕಾಶ ಇಲ್ಲ. ಇದು ಯಾಕೆ ಮಾಡ್ತೀರಿ? ಅಭಿವೃದ್ಧಿ ಆಗದೆ ಇರುವಂತಹ ಕರ್ನಾಟಕದ ದುರ್ಬಲ ಜಿಲ್ಲೆಗಳಿದೆ, ಅದನ್ನ ಅಭಿವೃದ್ಧಿ ಪಡಿಸ್ರಿ, ಕೆಲಸಗಳಲ್ಲಿ ಸೃಷ್ಟಿಯಾಗಲಿ. ಬೆಂಗಳೂರಿಗೆ ಯಾಕೆ ತರ್ತೀರಿ? ಬೆಂಗಳೂರು ಸುತ್ತಮುತ್ತ ಇಷ್ಟು ದೊಡ್ಡ ಅಭಿವೃದ್ಧಿಗಳನ್ನ ಮಾಡ್ಕೊಂಡು ಯಾಕೆ ಹೋಗ್ಬೇಕು? ಒಂದು ಇಡೀ ಕರ್ನಾಟಕ ಅಭಿವೃದ್ಧಿ ಆಗ್ಲಿಕ್ಕೆ ಇರುವಂತಹ ಯೋಜನೆಗಳನ್ನು ರೂಪಿಸಿ ಅಂತ ನಾವು ಕೇಳ್ತಾ ಇವಿ. ಇದು ಕಾರ್ಮಿಕರ ಬೇಡಿಕೆ ಅಂತ ನಾವು ತಿಳ್ಕೊಳ್ತೀವಿ. ಶ್ರೀಮಂತರ ಮೇಲೆ ತೆರಿಗೆ ಹಾಕಿ ಬಡವರಿಗೆ ಬದುಕಲಿಕ್ಕೆ ಬಿಡಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿಯನ್ನು ಎಲ್ಲ ಕಡೆ ಹರಡಿಸಿ ಅದಕ್ಕಿರುವಂತಹ ಯೋಜನೆಗಳನ್ನು ಹಾಕಿ, ಇದರ ಮೂಲಕ ಸರ್ಕಾರಕ್ಕೆ ಆದಾಯನೂ ಬರ್ತದೆ. ಈ ಆದಾಯವನ್ನು ಸೃಷ್ಟಿ ಮಾಡಿಕೊಂಡು ಸಾರ್ವಜನಿಕರಿಗೆ ಬದುಕು ಕೊಡ್ಲಿಕ್ಕಿರುವಂತಹ ಪರ್ಯಾಯ ನೀತಿಗಳನ್ನ ರಾಜ್ಯ ಸರ್ಕಾರ ಜಾರಿಗೆ ತರಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಹೋರಾಟದ ಭಾಗವಾಗಿ ನೀವು ಇಲ್ಲಿದ್ದೀರಿ. ನಿಜ ಕೇಳಬೇಕೋ ಕೇಳಬಾರದು? ಯಾರು ಕೇಳಬೇಕು? ಯಾರ ಅಧಿಕಾರಕ್ಕೆ ಬರ್ತಾರೆ? ಈ ಸರ್ಕಾರ ಹೋದ್ಮೇಲೆ ಆ ಸರ್ಕಾರ ಬರ್ತದೆ, ಆ ಸರ್ಕಾರ ಹೋದ್ಮೇಲೆ ಈ ಸರ್ಕಾರ ಬರ್ತದೆ. ನೀವು ಗಮನಿಸಿ, ಅದು ಬಿಜೆಪಿ ಸರ್ಕಾರ ಬರಲಿ, ಜನತಾದಳ ಸೆಕ್ಯುಲರ್ ಸರ್ಕಾರ ಬರಲಿ, ಬಿಜೆಪಿ ಸರ್ಕಾರ ಬರಲಿ, ನೀತಿಗಳು ಮಾತ್ರ ಬದಲಾಗಲ್ಲ. ಈ ನೀತಿಗಳನ್ನು ಬದಲಿಸಬೇಕು ಅನ್ನುವಂತಹ ಒತ್ತಾಯವನ್ನ ಈ ಸರ್ಕಾರದ ಮೇಲೆ, ಪ್ರಭುತ್ವದ ಮೇಲೆ ತರಲಿಕ್ಕಾಗಿ ಕಾರ್ಮಿಕ ವರ್ಗ ಒಟ್ಟಾಗಿ ಹೋರಾಟವನ್ನು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದು. ಕಳೆದ ಇಡೀ ಫೆಬ್ರವರಿ ತಿಂಗಳಲ್ಲಿ ಕರ್ನಾಟಕ ರಾಜ್ಯದ ವಿವಿಧೆಡೆಗಳಲ್ಲಿ ಪ್ರಚಾರ ಮಾಡಿದ್ದೀವಿ. ನಾವು ಪ್ರಜಾಪ್ರಭುತ್ವದ ಮೇಲೆ ವಿಶ್ವಾಸ ಇರುವಂತಹ ಸರ್ಕಾರ ಅಂತೇಳಿ ಕಾಂಗ್ರೆಸ್ ಪಕ್ಷ ಅಂತೇಳಿ ಕಾಂಗ್ರೆಸ್ ಪಕ್ಷ ಹೇಳ್ಕೊಳ್ತಿದ್ದಾರೆ. ಒಂದು ಉದಾಹರಣೆ ಹೇಳ್ತೀನಿ. ಬೆಂಗಳೂರಿನ ಒಳಗೆ ಮಾರ್ಚ್ 3ನೇ ತಾರೀಕಿಂದ 7ನೇ ತಾರೀಕುವರೆಗೆ ಹಿಂಗೊಂದು ಹೋರಾಟ ನಡೀತಾ ಇದೆ. ಇಂಥ ಬೇಡಿಕೆಗಳಿಟ್ಟಿದ್ದೀವಿ, ಒಂದು 57 ಬೇಡಿಕೆಗಳಿಟ್ಟಿದ್ದೀವಿ. ಕನಿಷ್ಠ ವೇತನ ಜಾಸ್ತಿ ಆಗಬೇಕು, ಅವ್ರು ಹೇಳಿದ್ರಲ್ಲ 31,000 ಕನಿಷ್ಠ ವೇತನ ಜಾಸ್ತಿ ಆಗೋದು ಮಾತ್ರ ಅಲ್ಲ, ಪ್ರತಿ ತಿಂಗಳು ಸಂಬಳ ಸಿಗ್ಬೇಕು ನಮಗೆ. ಯಾವ ಕಡೆ ಹೋದ್ರೂ ಕೂಡ ಅದು ಸರ್ಕಾರಿ ಉದ್ಯೋಗ ಇರಲಿ, ಖಾಸಗಿ ಉದ್ಯೋಗ ಇರಲಿ, ಕಾಯಂ ಉದ್ಯೋಗಿಗಳೇ ಇಲ್ಲ, ಪರ್ಮನೆಂಟ್ ಕಾರ್ಮಿಕರೇ ಇಲ್ಲ, ಎಲ್ಲರೂ ಕೂಡ ಗುತ್ತಿಗೆ ಕಾರ್ಮಿಕರೇ ಇದ್ದಾರೆ. ಅವರನ್ನ ಕಾಯಂ ಮಾಡಲಿಕ್ಕೆ ಒಂದು ಕಾನೂನು ತರಬೇಕು. ನೀವು ಯಾವ್ಯಾವುದಕ್ಕೋ ಕಾನೂನು ತರ್ತಾ ಇದ್ದೀರಿ. ತೆರಿಗೆ ರಿಯಾಯಿತಿ ಕೊಡ್ಲಿಕ್ಕೆ ಕಾನೂನು ತರ್ತಾ ಇದ್ದೀರಿ, ಭೂ ಸ್ವಾಧೀನ ಮಾಡ್ಲಿಕ್ಕೆ ಹೊಸ ಕಾನೂನು ತರ್ತಾ ಇದ್ದೀರಿ. ನಮ್ಮ ಮಕ್ಕಳು ಈ ನೆಲದಲ್ಲಿ ಹುಟ್ಟದಂತವರಿಗೆ ಕೆಲಸ ಭದ್ರವಾಗಿರ್ಬೇಕು ಅಂತ ಹೊಸ ಕಾನೂನು ತರಬೇಕು. ಬೆಲೆ ಏರಿಕೆಯನ್ನು ತಡೆಗಟ್ಟಬೇಕು. ಹಿಂಗೆ ಹಲವು 37 ಬೇಡಿಕೆಗಳನ್ನಿಟ್ಕೊಂಡು ನಾವು ಈ ಹೋರಾಟ ನಡೆಸ್ತಾ ಇದ್ದೀವಿ. 3ನೇ ತಾರೀಕಿಂದ 7ನೇ ತಾರೀಕುವರೆಗೆ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಇಂಥ ಒಂದು ಹೋರಾಟ ನಡೀತಿದೆ ಅನ್ನೋದನ್ನ ಬೆಂಗಳೂರಿನ ಜನರಿಗೆ ಪ್ರಚಾರ ಮಾಡಲಿಕ್ಕೆ ನಾವು ಆಟೋದಲ್ಲಿ ಮೈಕ್ ಕಟ್ಕೊಂಡು, ಲೌಡ್ ಸ್ಪೀಕರ್ ಕಟ್ಕೊಂಡು ಪ್ರಚಾರ ಮಾಡ್ತೀವಿ ಅಂತೇಳಿ ಪರ್ಮಿಷನ್ಗೆ ಅರ್ಜಿ ಹಾಕಿದ್ರು ಬೆಂಗಳೂರಿನವರು. ತಿಳ್ಕೊಳ್ಳಿ, ನಮ್ಮ ದೇಶದಲ್ಲಿ ಪ್ರಜಾಸತ್ತಾತ್ಮಕ ಕಾರ್ಯಾಚರಣೆಗಳು ಹೆಂಗಿದೆ, ಪ್ರಜಾಪ್ರಭುತ್ವ ಹೆಂಗಿದೆ ಅಂತ. ಪ್ರಚಾರ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟರು ಪೊಲೀಸರು. 2 ದಿನ ಪ್ರಚಾರ ಮಾಡಿದ್ರು. 3ನೇ ದಿನ ಇನ್ನೊಂದು ನೋಟಿಸ್ ಕೊಟ್ಟರು ಪೊಲೀಸರು CIT ಅವರಿಗೆ. ನೀವು ಈ ರೀತಿಯಲ್ಲಿ ಆಟೋದಲ್ಲಿ ಮೈಕ್ ಕಟ್ಕೊಂಡು ಪ್ರಚಾರ ಮಾಡಲಿಕ್ಕೆ ಅನುಮತಿ ಕೊಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲದಿರೋದ್ರಿಂದ ನಿಮಗೆ ಕೊಟ್ಟಿರುವಂತಹ ಅನುಮತಿಯನ್ನು ರದ್ದು ಮಾಡಲಾಗಿದೆ ಅಂತ ಇದಕ್ಕೆ ನಮಗೆ ನೋಟಿಸ್ ಕೊಟ್ಟಿದ್ದಾರೆ. ನಮ್ಮ ಸಂಘಕ್ಕೆ ಪ್ರಚಾರ ಮಾಡಬಾರದು, ಮಾಡಿದ್ರೆ ಮೈಕು ಆಟೋನ ಕಿತ್ಕೊಳ್ತೀವಿ ಅಂತ. ಕಾಂಗ್ರೆಸ್ ಸರ್ಕಾರ ಪ್ರಜಾಪ್ರಭುತ್ವವನ್ನು ಬೆಳೆಸುವಂತಹ ಸರ್ಕಾರ ಬೆಂಗಳೂರಿನ ಒಳಗೆ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ನಡೀತಿದೆ ಅನ್ನುವಂತಹ ಪ್ರಚಾರನ ಮಾಡಂಗಿಲ್ಲ ಅಂತೆ. ಸರ್ಕಾರದ ವಿರುದ್ಧ ಮಾತಾಡಂಗಿಲ್ಲ,
ಸರ್ಕಾರದ ನೀತಿಗಳ ವಿರುದ್ಧ ಮಾತಾಡಂಗಿಲ್ಲ ಅಂತೇಳಿ ನೀವು ನೋಟಿಸ್ ಕೊಡೋದಾದ್ರೆ ಯಾವ ಸರ್ಕಾರ ಇದು? ನೀವು ಏನೇ ಮಾಡ್ರಿ, ನಮ್ ಕೊತ್ತಿಗೆ ಎಸಕಿದ್ರು ಕೂಡ ನಾವು ಹೋರಾಟ ಮಾಡೋದನ್ನ ನಿಲ್ಸೋದಿಲ್ಲ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಈ ಸರ್ಕಾರಕ್ಕೆ ನಾವು ಬಯಸ್ತೇವೆ. ಎಚ್ಚರಿಕೆ ಕೊಡ್ಬೇಕಾ ಕೊಡಬಾರದು? ಹಲವಾರು ಕಡೆಗಳಲ್ಲಿ ಬೆಂಗಳೂರಲ್ಲಿ ಮೆರವಣಿಗೆ ಮಾಡಂಗಿಲ್ಲ, ದೇವರ ಮೆರವಣಿಗೆ ನಡೀತದೆ. ಇನ್ಯಾವುದೋ ಸ್ವಾಮೀಜಿ ಬಂದ್ರೆ ಮೆರವಣಿಗೆ ಮಾಡಬಹುದು. ಬೆಲೆ ಏರಿಕೆ ಆಗಿದೆ ಅಂತ ಮೆರವಣಿಗೆ ಮಾಡಂಗಿಲ್ಲ, ಕೂಲಿ ಸಿಗ್ತಾ ಇಲ್ಲ ಅಂತ ಮೆರವಣಿಗೆ ಮಾಡಂಗಿಲ್ಲ. ಬೇಡಿಕೆಗಳಿಟ್ಟು ಹೋರಾಟ ಮಾಡಿ ಮೆರವಣಿಗೆ ಮಾಡಿದ್ರೆ ಟ್ರಾಫಿಕ್ ಜಾಮ್ ಆಗಿಬಿಡುತ್ತದೆ. ಗಣೇಶನ್ ಮೆರವಣಿಗೆ ಮಾಡಿದ್ರೆ ಇಲ್ಲ, ಇನ್ನೊಂದು ಯಾವುದೋ ಧಾರ್ಮಿಕ ಮೆರವಣಿಗೆ ಮಾಡಿದ್ರೆ ಇಲ್ಲ, ಯಾವ್ದಾದ್ರು ಧರ್ಮ ಇರಲಿ ಮೆರವಣಿಗೆಗಳು ಮಾಡಬಹುದು, ಪಾರ್ಕ್ಗಳಲ್ಲಿ ಸಭೆ ನಡೆಸಬಹುದು. ಆದ್ರೆ ಬೆಂಗಳೂರಲ್ಲಿ ಮಾತ್ರ ಫ್ರೀಡಂ ಪಾರ್ಕಿಗೆ ನೇರ ಬರಬೇಕು, ಬೇರೆ ಹೋರಾಟ ಮಾಡಂಗಿಲ್ಲ. ನಮ್ಮೂರಲ್ಲಿ ಸಾಯ್ತಾ ಇದ್ದಾರೆ ಜನ, ಕುಡಿಯಕ್ ನೀರಿಲ್ಲ, ಸರ್ಕಾರ ನೀರು ಕೊಡಬೇಕು ಅಂತೇಳಿ ಅಕ್ಕಪಕ್ಕ ಜಿಲ್ಲೆಗಳಿಂದ ಜನ ಕೇಳಕ್ ಬಂದ್ರೆ ಫ್ರೀಡಂ ಪಾರ್ಕಿಗೆ ಬರಬೇಕು. ಮಿನಿಸ್ಟರ್ಗಳು ಯಾರು ಇಲ್ಲಿ ಬರಗಿಲ್ಲ. ಏನ್ ಪ್ರಜಾಪ್ರಭುತ್ವ? ಇದೇ ನಿಮ್ ನೀತಿ. ಈ 7 ದಿನಗಳಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಕಾಂಗ್ರೆಸ್ನ ಸರ್ಕಾರಕ್ಕೆ, ಬಿಜೆಪಿ ರೀತಿಯಲ್ಲಿ ನೀವು ಆಡಳಿತ ಮಾಡಿದ್ರೆ, ಬಿಜೆಪಿ ಕಾಂಗ್ರೆಸ್ ಈ ನೀತಿಗಳು ಏನೋ ಶ್ರೀಮಂತರ ಪರವಾದಂತ ನೀತಿಗಳನ್ನು ಅನುಸರಿಸ್ತಾ ಇದ್ದೀರಿ, ಈ ಎಲ್ಲ ಪಕ್ಷಗಳನ್ನು ತಿರಸ್ಕಾರ ಮಾಡಬೇಕಂತ ಅನಿವಾರ್ಯತೆ ರಾಜ್ಯದ ದುಡಿಯುವ ಜನರಿಗೆ ಬರ್ತದೆ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೀವಿ. ಒಂದು ವಿಚಾರ ಹೇಳ್ತೀನಿ. ಎರಡ್ 2017ರಲ್ಲಿ ಕನಿಷ್ಠ ವೇತನ ನಿಗದಿಯಾಗಿದ್ದು 5 ವರ್ಷ ಆಯ್ತು. 2022ಕ್ಕೆ ಕನಿಷ್ಠ ವೇತನ ಪುನರ್ವಿಮರ್ಶೆ ಆಗಬೇಕು. ಇದು ಬಹಿರಂಗ ಸಭೆನೇ ಆದರೂ ಕೂಡ ಈ ವಿಚಾರ ನಿಮಗೆ ಹೇಳಬೇಕು. ನಮ್ಮ ದೇಶದ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿದೆ, ಕಾರ್ಮಿಕರಿಗೆ ಕನಿಷ್ಠ ವೇತನವನ್ನು ನಿಗದಿಪಡಿಸುವಾಗ ಕನಿಷ್ಠ ವೇತನ ಅನ್ನುವಂಥದ್ದು ಬದುಕುಳಿಲಿಕ್ಕಿರುವಂತಹ ವೇತನ. ಅದೇನು ನೀವು ಐಷಾರಾಮಿ ಜೀವನ ಮಾಡ್ಲಿಕ್ಕೆ ಅಲ್ಲ, ಬದುಕುಳಿಲಿಕ್ಕಿರುವಂತಹ ವೇತನ ಕನಿಷ್ಠ ವೇತನ ಅನ್ನೋದು. ಯಾವುದೇ ಕಾರ್ಮಿಕ ಕೆಲಸ ಮಾಡಿದ್ರೆ ಅವನಿಗೆ ಕನಿಷ್ಠ ಎಷ್ಟು ಸಂಬಳ ಕೊಡಬೇಕು ಅನ್ನೋದನ್ನ ಹೆಂಗ್ ನೀವು ಲೆಕ್ಕಾಚಾರ ಹಾಕ್ಬೇಕು? ಕೆಲವು ಪ್ರಮುಖ ಅಂಶಗಳನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಏನದು? ಒಬ್ಬ ಕಾರ್ಮಿಕ ಅಂದ್ರೆ ಒಬ್ಬ ಕಾರ್ಮಿಕನಾಗಿ ನೋಡಬಾರ್ದು, ಒಂದು ಕುಟುಂಬ ಅಂತ ನೋಡ್ಬೇಕು. ಒಂದು ಕುಟುಂಬ ಅಂದ್ರೆ ಗಂಡು ಹೆಣ್ಣು 2 ಮಕ್ಕಳು. ಗಂಡು 1 ಯೂನಿಟ್. ನೀವು ಗ್ರಾಮ ಪಂಚಾಯತ್ ನೌಕರರು, ನಿಮ್ಗೆ ಅರ್ಥ ಆಗ್ತದೆ. ಗಂಡು ಅಂದ್ರೆ 1 ಯೂನಿಟ್, ಹೆಣ್ಣು ಅಂದ್ರೆ 0.8 ಯೂನಿಟ್, ಅಂದ್ರೆ 1ಕ್ಕಿಂತ ಕಡಿಮೆ, 20% ಕಡಿಮೆ. ಅದರಲ್ಲಿ ನೋಡಿ, ಗಂಡು ಹೆಣ್ಣು ಸಮ ಅಲ್ಲ. ಒಂದು ಮಗುಗೆ 0.6 ಯೂನಿಟ್, 2 ಮಕ್ಕಳಾದ್ರೆ 1.2 ಯೂನಿಟ್, ಹೆಣ್ಣು 0.8 ಯೂನಿಟ್, 1.2 0.8 2 ಯೂನಿಟ್ ಆಯ್ತು. ಗಂಡು 1 ಯೂನಿಟ್ 3 ಯೂನಿಟ್, ಅಂದ್ರೆ 3 ಜನ. ಈ 3 ಜನ ಒಂದು ತಿಂಗಳ ಜೀವನ ಮಾಡಲಿಕ್ಕೆ ಎಷ್ಟು ಆಹಾರ ಸ್ವೀಕಾರ ಮಾಡಬೇಕು? ಅಕ್ಕಿ, ರಾಗಿ, ಗೋಧಿ, ತರಕಾರಿ, ಇದೆಲ್ಲ ಸೇರಿ ಎಷ್ಟು ಅವರು ಪ್ರತಿದಿನ ಆಹಾರ ಸೇವನೆ ಮಾಡಬೇಕು? ಈ 3 ಜನ ಗೌರವಯುತವಾಗಿ ಬದುಕಲಿಕ್ಕೆ ಎಷ್ಟು ಬಟ್ಟೆ ಕೊಂಡ್ಕೋಬೇಕು? ಆರೋಗ್ಯದ ಖರ್ಚು ಎಷ್ಟಾಗುತ್ತೆ? ಮನೆ ಬಾಡಿಗೆಗೆ ಖರ್ಚು ಎಷ್ಟು ಬರ್ತದೆ? ಇದೆಲ್ಲ ಗಮನಿಸಬೇಕು. ಇದಕ್ಕೆಲ್ಲ ಎಷ್ಟು ಖರ್ಚು ಬರ್ತದೆ ಅಂತ ಕೆಲವು ನಿಯಮಗಳನ್ನು ರೂಪಿಸಿದ್ದಾರೆ. ಎಷ್ಟು ಪೌಷ್ಟಿಕಾಂಶ ಆಹಾರದಲ್ಲಿರಬೇಕು? ಕೆಲವರು ಮಾಂಸ ತಿಂತಾರೆ, ಕೆಲವರು ಮಾಂಸ ತಿನ್ನೋದಿಲ್ಲ. ಆದ್ರೆ ಪೌಷ್ಟಿಕತೆ ಅಂತ ನಾವು ತಗೊಳ್ಳೇಬೇಕು. ಇದರ ಆಧಾರದಲ್ಲಿ ಕನಿಷ್ಠ ವೇತನ ನಿಗದಿಪಡಿಸಬೇಕು ಅಂತ ತೀರ್ಮಾನ ಮಾಡಿದ್ದು 2022ರಲ್ಲಿ. ಇಲ್ಲಿ ಯಾವ ಸರ್ಕಾರ ಇತ್ತು ಅಂತ ನಿಮಗೆ ಗೊತ್ತಿದೆ. 2022ರಲ್ಲಿ ರಾಜ್ಯ ಸರ್ಕಾರ ತೀರ್ಮಾನಕ್ಕೆ ಬಂತು, ಈ ಲೆಕ್ಕಾಚಾರ ಯಾವುದು ಬೇಕಿಲ್ಲ, ಈಗ ಕನಿಷ್ಠ ವೇತನ 2017ರಲ್ಲಿ ಎಷ್ಟು ಮಾಡಿದೀವೋ ಅದಕ್ಕೊಂದು 1500 ಜಾಸ್ತಿ ಮಾಡಿ ತೀರ್ಮಾನ ಮಾಡಿಬಿಡೋಣ ಅಂತ.
ನಾವು ಹೇಳಿದ್ವಿ ಇಲ್ರಿ, ಸುಪ್ರೀಂ ಕೋರ್ಟ್ ಯಾಕಿರ್ಬೇಕು ಈ ದೇಶದಲ್ಲಿ, ಮಿನಿಮಮ್ ವೇಜಸ್ ಅಡ್ವೈಸರಿ ಬೋರ್ಡ್ ಯಾಕಿರ್ಬೇಕು, ಪ್ರತಿ ವರ್ಷ ಎಷ್ಟು ಬೆಲೆ ಏರಿಕೆ ಆಗುತ್ತೆ ಅಂತ ನಿಮಗೆ ಗೊತ್ತಿದೆ. ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಕಾರ್ಮಿಕ ಸಂಘಟನೆಗಳು ಇಲ್ಲಿ ಬೆಂಗಳೂರಿನ ಒಳಗೆ ಕರ್ನಾಟಕ ರಾಜ್ಯದಲ್ಲಿರುವಂತಹ 31 ಜಿಲ್ಲೆಗಳಲ್ಲೂ ಕೂಡ ಅಂಗಡಿಯಲ್ಲಿ ಅಕ್ಕಿ ಬೆಲೆ ಎಷ್ಟಿದೆ, ಗೋಧಿ ಎಷ್ಟಿದೆ, ರಾಗಿ ಎಷ್ಟಿದೆ, ಜೋಳಕ್ಕೆ ಬೆಲೆ ಎಷ್ಟಿದೆ, ಮಾಂಸಕ್ಕೆ ಏನ್ ಬೆಲೆ ಇದೆ, ತರಕಾರಿ ಹಣ್ಣು ಹಂಪಳಿಗೆ ಏನ್ ಬೆಲೆ ಇದೆ, ಇದೆಲ್ಲ ಪಟ್ಟಿ ತಗೊಂಡು ಸೊಸೈಟಿ ನಡೆಸುವಂತಹ ಅಂಗಡಿಗಳಲ್ಲಿ, ಓಪನ್ ಮಾರ್ಕೆಟ್ ಅಲ್ಲಿ, ಹೋಲ್ಸೇಲ್ ಮಾರ್ಕೆಟ್ ಅಲ್ಲೆಲ್ಲ ವಿವರಗಳನ್ನು ಪಟ್ಟಿ ಮಾಡಿ ಎಷ್ಟು ಬೆಲೆ ಇದೆ ಅಂತ ಲೆಕ್ಕ ಹಾಕಿದೀವಿ. ಸಾಮಾನ್ಯವಾಗಿ ಮನೆ ಬಾಡಿಗೆ ಒಂದೊಂದು ಊರಲ್ಲಿ ಎಷ್ಟಿದೆ ಅನ್ನುವಂತಹ ಲೆಕ್ಕಾಚಾರ ಹಾಕಿದ್ವಿ. ಎಲ್ಲ ಲೆಕ್ಕಾಚಾರ ಹಾಕಿ ಸರ್ಕಾರದ ಮುಂದೆ ಇಟ್ವಿ. 3 ಜನ ಇರುವಂತಹ ಒಂದು ಕುಟುಂಬ ಕರ್ನಾಟಕ ರಾಜ್ಯದಲ್ಲಿ ಸ್ವಲ್ಪ ಯೋಗ್ಯವಾದಂತಹ ಜೀವನ ನಡೆಸಬೇಕು ಅಂತಾದ್ರೆ 31,000 ರೂಪಾಯಿ ಕನಿಷ್ಠ ಕೂಲಿ ಇರಬೇಕು. ಇದು ನೋಡ್ರಿ, ನಮ್ಮ ಲೆಕ್ಕಾಚಾರ ತಪ್ಪು ಅಂತ ಹೇಳ್ರಿ ನೋಡೋಣ ಅಂತ. 31,000 ಇರಬೇಕು. ಆದ್ರೆ ನಾವು 31,000ಕ್ಕೆ ನಿಂತಿಲ್ಲ. ನಮ್ಮ ದೇಶದಲ್ಲಿ ಒಂದು ಹೊಸ ಕಾನೂನು ತಂದಿದ್ದಾರೆ. ನೀವು ಅರ್ಥ ಮಾಡ್ಕೋಬೇಕು. ಏನ್ ಕಾನೂನು ಮುಂದೆ ಜಾರಿಗೆ ಬಂದ್ರೆ ಏನಾಗುತ್ತೋ ಗೊತ್ತಿಲ್ಲ. ನೀವು ನಾನು ಆಕಾಶದಿಂದ ಬಿದ್ದಿಲ್ಲ, ನಮ್ಮನ್ನು ಯಾರು ಹುಟ್ಟಿಸಿರ್ಬೇಕು. ಮಕ್ಕಳನ್ನು ಹುಟ್ಟಿಸಿದಂತಹ ತಂದೆ ತಾಯಿ ಮಕ್ಕಳನ್ನ ಪೋಷಣೆ ಮಾಡಬೇಕು. ದೊಡ್ಡವರಾಗಿ ಉದ್ಯೋಗಕ್ಕೆ ಹೋಗೋವರೆಗೆ ನಮ್ಮ ಮಕ್ಕಳನ್ನ ನಾವು ಸಾಕ್ತೀವಿ, ನಮ್ಮನ್ನು ನಮ್ಮ ತಂದೆ ತಾಯಿ ಸಾಕಿರ್ತಾರೆ. ನಾವು ಪ್ರಾಯಕ್ಕೆ ಬಂದಾಗ ತಂದೆ ತಾಯಿ ಹಿರಿಯರಾಗಿರ್ತಾರೆ, ಮುದಿಯರಾಗಿರ್ತಾರೆ, ಕೆಲಸ ಮಾಡೋಕ್ಕಾಗಲ್ಲ. ಅವರ ಜೀವನ ನಿರ್ವಹಣೆಗೆ ಸೀನಿಯರ್ ಸಿಟಿಸನ್ಸ್ ಆಕ್ಟ್ ಅಂತ ಕಾನೂನೇ ಪಾಸ್ ಮಾಡಿದ್ದಾರೆ ನಮ್ಮ ದೇಶದ ಒಳಗೆ. ತಂದೆ ತಾಯಿಯನ್ನ ನೋಡ್ಕೊಳ್ಳಲ್ಲ ಅಂತ ಮಕ್ಕಳು ಹೇಳಿದ್ರೆ ತಂದೆ ತಾಯಿ ಮಕ್ಕಳ ಮೇಲೆ ಜೀವನಾಂಶ ಕೋರಿ ದಾವೆ ಹೂಡಬಹುದು. ಜೀವನಾಂಶ ಕೊಡಲೇಬೇಕು. ಮಕ್ಕಳ ದುಡಿಮೆಯಲ್ಲಿ ಒಂದು ಪಾಲನ್ನ ತಂದೆ ತಾಯಿ ಕೊಡಲೇಬೇಕು. ಅವಾಗ ತಂದೆ ತಾಯಿಯನ್ನು ಸೇರಿ ನಾವು ಪೋಷಣೆ ಮಾಡಬೇಕು ಅಂದ್ರೆ ಕನಿಷ್ಠ 2 ಹಿರಿಜೀವಿಗಳಿರ್ತವೆ. 2 ಹಿರಿಜೀವಿಗಳಿಗೆ ಒಂದು ತಿಂಗಳಿಗೆ 5,000 ಖರ್ಚು ಬರ್ತದೆ. ಯಾಕಂದ್ರೆ ವಯಸ್ಸಾದ ಮೇಲೆ ಔಷಧಿ ಮತ್ತೊಂದು ಇದೆಲ್ಲ ಜಾಸ್ತಿ ಆಗ್ತದೆ, ನಾವು ಪೋಷಣೆ ಮಾಡಬೇಕು. ಅವಾಗ 31 ಅಲ್ಲ 36,000 ರೂಪಾಯಿ ಕನಿಷ್ಠ ವೇತನ ಆಗಬೇಕು ಅನ್ನೋದು ನಮ್ಮ ಡಿಮ್ಯಾಂಡು. ನಮ್ಮ ಲೆಕ್ಕಾಚಾರನ ತಿರಸ್ಕಾರ ಮಾಡೋಕ್ಕಾಗಲಿಲ್ಲ. ನೀವು ಈ ಕತೆ ಕೇಳ್ರಿ. ಈ ರೀತಿಯಲ್ಲಿ ನೀವು ವೈಜ್ಞಾನಿಕವಾಗಿ ಲೆಕ್ಕ ಹಾಕದೇನೆ ಕರ್ನಾಟಕ ರಾಜ್ಯದಲ್ಲಿ ಜೀವನ ನಿರ್ವಹಣೆಗೆ ಕೂಲಿಯಾಗಿ ಎಷ್ಟು ಇರಬೇಕು ಅನ್ನುವಂತಹ ಲೆಕ್ಕಾಚಾರ ಇಲ್ಲದೇನೆ ಗುಡ್ಡೆ ವ್ಯಾಪಾರ ಮಾಡಿದಾಗೆ ನಾವು 500 ರೂಪಾಯಿ ಜಾಸ್ತಿ ಮಾಡ್ತೀವಿ, 1,000 ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತ ಕನಿಷ್ಠ ವೇತನ ನಿಗದಿಪಡಿಸಿದ್ರೆ ಸರಿಯಲ್ಲ ಅಂತ ಹೈಕೋರ್ಟ್ಗೆ ಹೋದ್ವಿ. ಕರ್ನಾಟಕ ರಾಜ್ಯದ ಹೈಕೋರ್ಟ್ ಸ್ಪಷ್ಟವಾಗಿ ಆದೇಶನ ಹೊರಡಿಸ್ತು. ಏನಂತ? ನೀವು ಈ ರೀತಿಯಲ್ಲಿ ಗುಡ್ಡೆ ಹಾಕದಂಗೆ ಮಾಡಿರೋದು ಸರಿಯಲ್ಲ. ಸುಪ್ರೀಂ ಕೋರ್ಟ್ ಆದೇಶದ ರೀತಿಯಲ್ಲಿ ವೈಜ್ಞಾನಿಕವಾಗಿ ಲೆಕ್ಕ ಹಾಕಬೇಕು. ಮತ್ತೆ ಇದನ್ನು ಪರಿಷ್ಕರಣೆ ಮಾಡಿ 2022ರಿಂದ ಜಾರಿಗೆ ಬರೋಂಗೆ ನೀವು ಕನಿಷ್ಠ ವೇತನವನ್ನು ನಿಗದಿಪಡಿಸಿ ಪ್ರಕಟಣೆ ಮಾಡಿ ಅಂತ ರಾಜ್ಯ ಸರ್ಕಾರಕ್ಕೆ ಆದೇಶವನ್ನು ಕೊಡ್ತು. ಕರ್ನಾಟಕ ರಾಜ್ಯದ ಮಾಲೀಕರೆಲ್ಲ ಹೈಕೋರ್ಟ್ಗೆ ಹೋದ್ರು, ಮತ್ತೆ ಅಪೀಲ್ ಹೋದ್ರು. ರಾಜ್ಯ ಸರ್ಕಾರ ಜನರ ಪರವಾಗಿ ನಿಂತು ವಾದ ಮಾಡಬೇಕಾಗಿತ್ತು. ಸರ್ಕಾರಿ ವಕೀಲರು ಕೋರ್ಟ್ ಕೇಸ್ಗಳಿಗೆ ಬರ್ತಾನೆ ಇಲ್ಲ. ನಾವು ವಾದ ಮಾಡಿದ್ವಿ, ಕಾರ್ಮಿಕ ಸಂಘಟನೆಗಳ ಅಡ್ವೊಕೇಟ್ಗಳನ್ನ ಇಟ್ಕೊಂಡು. ಕಡೆಗೆ ಮತ್ತೆ ಆ ಡಿವಿಷನ್ ಬೆಂಚ್, ಡಬಲ್ ಬೆಂಚ್ ಅಂತ ಹೇಳ್ತಾರಲ್ಲ, ಅದು ಸಿಂಗಲ್ ಬೆಂಚ್ಗೆ ವಾಪಸ್ ಕಳಿಸಿದೆ. ಅದರ ಬಗ್ಗೆ ಒಂದು ವಿಚಾರಣೆ ಮಾಡಿ ತೀರ್ಪು ಕೊಡಿ, ಇನ್ನೊಂದ್ಸತಿ ವಿಚಾರಣೆ ಮಾಡಿ ಅಂತ. ದುಡಿಯುವಂತ ಜನ ದುಡಿಮೆಗೆ ತಕ್ಕಂತಹ ವೇತನವನ್ನು ಪಡಿಲಿಕ್ಕೆ ಬೀದಿಯಲ್ಲಿ, ಕೋರ್ಟಲ್ಲಿ ವರ್ಷಗಟ್ಟಲೆ ಹೋರಾಟ ಮಾಡಬೇಕಂತ ಸ್ಥಿತಿ ಈ ದೇಶದಲ್ಲಿದೆ. ಆದರೆ ನಿಮ್ಗೆ ಗೊತ್ತಿರಬೇಕು, ಯಾವನಾರೊಬ್ಬ ಮಾಲೀಕ ಭಾರಿ ದೊಡ್ಡ ಕಾರ್ಪೊರೇಟ್ ಕಂಪನಿ ಸ್ವಲ್ಪ ಗದರಿಸ್ರೆ ಸಾಕು, ಓಡೋಗ್ತಾರೆ, ಅವ್ರ ಮನೆಗೆ ಓಡೋಗ್ತಾರೆ ಸಮಸ್ಯೆ ಇತ್ಯರ್ಥ ಮಾಡಲಿಕ್ಕೆ. ಮೊನ್ನೆ ನಿಮ್ಗೆ ಗೊತ್ತಿರಬೇಕು, ಮೈಸೂರಿನೊಳಗೆ ಇನ್ಫೋಸಿಸ್ ಕಂಪನಿ, ನಾರಾಯಣಮೂರ್ತಿ ಅಂತ ಒಬ್ಬರಿದ್ದಾರೆ, ಅವ್ರು ಬೇರೆ ಬಂದು ಬೋಧನೆ ಮಾಡಿಬಿಟ್ರು ನಮಗೆ, ನೀವು ವಾರಕ್ಕೆ 70 ಗಂಟೆ ಕೆಲಸ ಮಾಡ್ರಿ ಅಂತ. ಮನೆಯಲ್ಲಿ ಕೂತ್ಕೊಂಡು ಏನ್ ಮಾಡ್ತೀರಿ, ಕೆಲಸ ಮಾಡ್ರಿ ಅಂತ ಜನಕ್ಕೆ. ಅವರ ಕಂಪನಿ ಇನ್ಫೋಸಿಸ್ ಅಲ್ಲಿ 450 ಜನ ಟ್ರೈನಿಗಳನ್ನ ಕೆಲಸದಿಂದ ಕಿತ್ತಾಕಿದ್ರು. ಅದು ಕಿತ್ತಾಕಿರೋದು ಸರಿನಾ ಸ್ಟಡಿ ಮಾಡಿ ಅಂತೇಳಿ ಕರ್ನಾಟಕ ರಾಜ್ಯದ ಲೇಬರ್ ಡಿಪಾರ್ಟ್ಮೆಂಟ್ಗೆ ಹೇಳಿದ್ರೆ, ನಿನ್ನೆ ಪತ್ರಿಕೆಯಲ್ಲಿ ಬರ್ತಾ ಇದೆ,
ಆ ಟ್ರೈನಿಗಳು ಮಾಡಿದ ಕೆಲಸ ಇತ್ತಲ್ಲ ಮಾಡ್ತಾ ಇದ್ರಲ್ಲ ಟ್ರೈನಿಗಳು, ಅವರಿಗೂ ಆ ಕಂಪನಿಗೂ ಮಾಲೀಕ ಕಾರ್ಮಿಕ ಸಂಬಂಧ ಇಲ್ಲ, ಹಂಗಾಗಿ ಇದು ತೆಗೆದುಹಾಕಿರೋದು ಕಾನೂನು ಬಾಹಿರ ಅಲ್ಲ ಅನ್ನುವಂಥ ರೀತಿಯೊಳಗೆ ಒಂದು ಭಾವನೆ ಮೂಡಿಸುವಂತಹ ಒಂದು ವರದಿಯನ್ನ ನಮ್ಮ ರಾಜ್ಯದ ಕಾರ್ಮಿಕ ಇಲಾಖೆ ಸರ್ಕಾರಕ್ಕೆ ಕೊಟ್ಟಿದೆ. ಇನ್ನು ನಾವು ಅಭ್ಯಾಸ ಮಾಡ್ತೀವಿ ಅಂತ ಬೇಕೆ ಹೇಳಿದೆ. ನೀವು ಆಲೋಚನೆ ಮಾಡಿ ನೋಡಿ, ಅವರಿಗಾದರೆ ಕೂಡಲೇ ಪರಿಹಾರ, ಕೇಸ್ ಹಾಕ್ಲಿಕ್ಕೆ ಆಗಲ್ಲ ಅಂತ. ನಾವು ಕೇಸ್ ಹಾಕ್ಕೊಂಡು ಬೀದಿಯಲ್ಲಿ ನಾವು ನಿಮಗೆಲ್ಲ ನೆನಪಿರ್ಬೇಕು, 2008ರಿಂದ ಕನಿಷ್ಠ ವೇತನ ಸರಿಯಾಗಿ ಪುನರ್ವಿಮರ್ಶೆ ಆಗಬೇಕು ಅಂತ ಹೋರಾಟ ಮಾಡ್ತಾ ಇರೋದು. 2017ರಲ್ಲಿ ನಮ್ಗೆ ಸ್ವಲ್ಪ ಪ್ರಯೋಜನ ಸಿಕ್ತು. ವರ್ಷಗಟ್ಟಲೆ ಹೋರಾಟ ಮಾಡಿದ್ರು ನಮ್ಮ ಕಡೆಗೆ ತಿರುಗಿ ನೋಡಲ್ಲ ಅನ್ನುವಂತಹ ನೀತಿ ಇದೆಯಲ್ಲ, ಅದನ್ನ ಪ್ರಶ್ನೆ ಮಾಡಿ ಇಲ್ಲಿ ನಿಂತಿದ್ದೀವಿ. ಸಿದ್ದರಾಮಯ್ಯ ಅವರು 7ನೇ ತಾರೀಕು ಮಂಡಿಸುವಂತಹ ಬಜೆಟ್ ಪೂರ್ವದಲ್ಲಿ ಎಲ್ಲ ವಿಭಾಗದ ಜನರನ್ನ ಕರೆಸಿ ಮಾತಾಡಿದ್ದಾರೆ. ಬಂಡವಾಳಗಾರರ ಸಂಘ, ಭಾರಿ ದೊಡ್ಡ ಮಾಲೀಕರ ಸಂಘವನ್ನು ಕರೆಸಿ ಚರ್ಚೆ ಮಾಡಿದ್ದಾರೆ ಬಜೆಟ್ ಅಲ್ಲಿ ಏನಿರಬೇಕು ಅಂತ. ವ್ಯಾಪಾರಿಗಳನ್ನ ಕರೆಸಿ ಚರ್ಚೆ ಮಾಡಿದ್ದಾರೆ, ಹೋಟೆಲ್ ಮಾಲೀಕರ ಹತ್ರ ಚರ್ಚೆ ಮಾಡಿದ್ದಾರೆ, ಟ್ರಾನ್ಸ್ಪೋರ್ಟ್ ಕಂಪನಿ ಮಾಲೀಕರ ಹತ್ರ ಚರ್ಚೆ ಮಾಡಿದ್ದಾರೆ, ರೈತ ಸಂಘಟನೆಗಳಲ್ಲಿ ಚರ್ಚೆ ಮಾಡಿದ್ದಾರೆ. ಕಾರ್ಮಿಕರ ಜೊತೆಗೆ ಮಾತ್ರ ಚರ್ಚೆ ಮಾಡಿಲ್ಲ. ಹೋದ ವರ್ಷ ಮಾಡಿದ್ರು, ಈ ವರ್ಷ ಮಾಡಿಲ್ಲ. ನಾವು ಕರೆಸಿ ಮಾತಾಡಬೇಕು, ಕಾರ್ಮಿಕ ಸಂಘಟನೆಗಳನ್ನ ಪ್ರತಿನಿಧಿಗಳನ್ನ ಕರಿಬೇಕು. ನಾವಿಲ್ಲಿ ದುಡಿಯುವಂತಹ ಜನ ಈ ಬಜೆಟ್ ಅಲ್ಲಿ ನಮಗೇನ್ ನೀವು ಕೊಡಬೇಕು ಅಂತ ನಾವು ಬಯಸ್ತೀವಿ, ಅದನ್ನ ನಿಮಗೆ ಹೇಳ್ತೀವಿ, ಒಂದು ಸಭೆ ಮಾಡ್ರಿ ಅಂತ ಹೇಳಿದ್ರೆ ಕಾರ್ಮಿಕ ಸಂಘಟನೆಗಳ ಜೊತೆಗೆ ಸಭೆ ಮಾಡ್ಲಿಕ್ಕೆ ಪುರುಸೊತ್ತಿಲ್ಲ ಅವರಿಗೆ. ಹಾಗಾಗಿ ನಾವು ಇವತ್ತಿನಿಂದ ಹೋರಾಟಕ್ಕೆ ತೀರ್ಮಾನ ಮಾಡಿದ್ವಿ. ನೀವು ನಮ್ಮನ್ನು ಕರೆಸಿ ಮಾತಾಡಿಲ್ಲ ಅಂದ್ರೆ ಹೋರಾಟದ ಮಾತುಗಳ ಮೂಲಕ ನಿಮ್ಮ ಕಿವಿಗೆ ಬೀಳಿಸ್ತೀವಿ. ನಾವು ಸುಮ್ಮನೆ ಇರಲ್ಲ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ನಾವಿಲ್ಲಿ ಸೇರಿರೋದು. ಬಿಡೋದಿಲ್ಲ, ನಾವು ಸ್ಪಷ್ಟ ಎಚ್ಚರಿಕೆಯನ್ನು ಕೊಡಕ್ ಬಯಸ್ತೀವಿ. ಕರೆಸಿ ಮಾತಾಡಿಲ್ಲ ಬಜೆಟ್ಗೆ ಮೊದಲು, ಟೈಮ್ ಇಲ್ಲ ಅವರಿಗೆ. ಆದ್ರೆ ಉಳಿದೆಲ್ಲನೂ ಮಾಡ್ಲಿಕ್ಕೆ ಟೈಮ್ ಇರ್ತದೆ. ನೀವು ಸ್ವಲ್ಪ ಆಲೋಚನೆ ಮಾಡಿ ನೋಡ್ರಿ, ಈ ಸರ್ಕಾರ ಏನಾರು ಇದೇ ರೀತಿಯಲ್ಲಿ ಮುಂದುವರೆದ್ರೆ ಈ ದೇಶದ ಜನತೆಯ ಪಾಡು ಏನಾಗಬೇಕು? ನಮ್ಮ ದೇಶದ ಒಳಗೆ ಜನರ ಕೈಗೆ ಹಣ ಬಂದ್ರೆ ಅವರೆಲ್ಲೂ ಊತ ಹಾಕಲ್ಲ, ಮಾರುಕಟ್ಟೆಯಲ್ಲಿ ಖರ್ಚು ಮಾಡ್ತಾರೆ. ನಮ್ಮ ಕೈಗೆ ದುಡ್ಡು ಬಂದ್ರೆ ಏನ್ ಮಾಡ್ತೀವಿ? ಎಲ್ಲರೂ ಊತ ಹಾಕ್ತೀವಿ, ಮನೆ ಹಿಂದೆ ತಗೊಂಡೋಗಿ ಖರ್ಚು ಮಾಡ್ತೀವಿ. ನೀವು ನಮ್ಮ ಕೈಗೆ ಹಣ ಕೊಡಿ, ನಮ್ಮ ಕೈಗೆ ಪುಕ್ಕಟ್ಟೆ ಹಣ ಕೊಡಬೇಡ್ರಿ. ನಾವು ದುಡಿತೀವಲ್ಲ, ದುಡಿಮೆಗೆ ತಕ್ಕಂತಾಗ ಕೂಲಿ ಕೊಡಿ. ಆ ಕೂಲಿ ತಗೊಂಡು ಮಾರುಕಟ್ಟೆಯಲ್ಲಿ ಹೋಗಿ ನಾವು ಖರ್ಚು ಮಾಡ್ತೀವಿ. ನಾವು ಖರ್ಚು ಮಾಡಿದಾಗ ಏನೇನೋ ಕೊಂಡ್ಕೊಳ್ತೀವಿ. ಸೈಕಲ್ ಕೊಂಡ್ಕೊಳ್ತೀವಿ, ಮೊಬೈಲ್ ಫೋನ್ ಕೊಂಡ್ಕೊಳ್ತೀವಿ, ಟಿವಿ ಕೊಂಡ್ಕೊಳ್ತೀವಿ, ಮನೆ ಕಟ್ತೀವಿ. ಮನೆ ಕಟ್ಟಬೇಕಾದ್ರೆ ಇಟ್ಟಿಗೆ ಬೇಕು, ಸಿಮೆಂಟ್ ಬೇಕು, ಮರಳು ಬೇಕು, ಮನೆಯೊಳಗಿರುವಂತಹ ವೈರಿಂಗ್ ಸಾಮಾನುಗಳು ಬೇಕು, ಬಲ್ಬ್ ಬೇಕು. ನಮ್ಮ ಕೈಗೆ ಹಣ ಬಂದ್ರೆ ನಾವು ಅದನ್ನು ಖರ್ಚು ಮಾಡ್ತೀವಿ. ಖರ್ಚು ಮಾಡುವಾಗ ಏನಾದ್ರು ಕೊಂಡ್ಕೊಳ್ತೀವಿ. ನಾವು ಏನೆಲ್ಲ ಕೊಂಡ್ಕೊಳ್ತೀವೋ ಅದೆಲ್ಲ ನೀವು ಉತ್ಪಾದನೆ ಮಾಡಬೇಕು. ಅದನ್ನೆಲ್ಲ ಉತ್ಪಾದನೆ ಮಾಡಬೇಕಾದ್ರೆ ಅದಕ್ಕೆಲ್ಲ ಫ್ಯಾಕ್ಟ್ರಿಗಳು ಬೇಕು. ಫ್ಯಾಕ್ಟ್ರಿಗಳಲ್ಲಿ ಉತ್ಪಾದನೆ ಆಗಬೇಕಾದ್ರೆ ಆ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋಕ್ಕೆ ಕಾರ್ಮಿಕರು ಬೇಕು. ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗ್ತದೆ, ಜನರ ಕೈಗೆ ದುಡ್ಡು ಬರ್ತದೆ, ಆರ್ಥಿಕ ಅಭಿವೃದ್ಧಿ ಆಗ್ತದೆ. ಇದು ನಾವು ಹೇಳುವಂತಹ ಪರ್ಯಾಯ. ಆದರೆ ಶ್ರೀಮಾನ್ ಮೋದಿಯವರು, ನಿರ್ಮಲಾ ಸೀತಾರಾಮನ್ ಅವರು ಹೇಳುವಂತಹ ಪರ್ಯಾಯ ಏನಪ್ಪಾ ಅಂದ್ರೆ, ಜನರ ಕೈಗೆ ದುಡ್ಡು ಕೊಡಬಾರದು, ಜನರಿಂದ ದುಡ್ಡನ್ನು ಕಿತ್ತು ಬಂಡವಾಳಗಾರರ ಕೈ ಕೊಡಬೇಕು. ಬಂಡವಾಳಗಾರರ ಕೈ ಕೊಟ್ರೆ ಅವರು ಶ್ರೀಮಂತರಾದ್ರೆ ಅವ್ರ ಫ್ಯಾಕ್ಟ್ರಿಗಳನ್ನ ಶುರು ಮಾಡ್ತಾರೆ. ನಮ್ಮ ಪ್ರಶ್ನೆ, ಅವ್ರ ಫ್ಯಾಕ್ಟ್ರಿ ಶುರು ಮಾಡಿದ್ರೆ ಕೊಂಡ್ಕೊಳ್ಳೋರು ಯಾರು? ನಾವೇ ಸ್ವಲ್ಪ ಆಲೋಚನೆ ಮಾಡಿ ನೋಡೋಣ. ನಮ್ಮ ಮನೆಯಲ್ಲಿ ಊಟದ ಬಟ್ಲು ಸೈಜ್ ಸಣ್ಣದಾಗ್ತಾ ಇದೆ. ಊರಿನ ನೆಂಟರು ಮನೆಗೆ ಬಂದ್ರೆ ಮೊದಲೆಲ್ಲ ಬನ್ನಿ ಬನ್ನಿ ಅಂತ ಬಾಯಿ ತುಂಬ ಕರೆದು ಮನೆಯೊಳಗೆ ಕೂರಿಸಿ ನಮ್ಮ ಮನೆಗೆ ಬಂದ್ಮೇಲೆ ನೀವು ಊಟ ಮಾಡ್ಕೊಂಡೇ ಹೋಗ್ಬೇಕು ಅಂತ ಹೇಳ್ತಾ ಇದ್ದೀವಿ. ಈಗ ಯಾರು ನೆಂಟರು ನಮಗೆ ಫೋನ್ ಮಾಡಿ ನಿಮ್ಮ ಮನೆಗೆ ಬರ್ತಾ ಇದ್ದೀವಿ ಅಂದ್ರೆ ಎಷ್ಟು ಗಂಟೆಗೆ ಬರ್ತೀರಿ? 1:30-2 ಗಂಟೆಗೆ ಬರ್ತೀನಿ. ಇಲ್ಲ, ಒಂದು ಅರ್ಧ ಗಂಟೆ ಲೇಟಾಗಿ ಬನ್ನಿ, ಯಾಕಂದ್ರೆ ಊಟದ ಟೈಮ್ ಬಂದ್ಬಿಟ್ರೆ ಖರ್ಚಾಗ್ಬಿಡ್ತದೆ ನಮಗೆ. ಒಂದು 3 ಗಂಟೆಗೆ ಬನ್ನಿ. ಆಮೇಲೆ ನಾವೇ ಕೇಳ್ಬಿಡ್ತೀವಿ, ಊಟ ಮಾಡ್ಕೊಂಬರ್ತೀರಿ ತಾನೆ? ಯಾಕಂದ್ರೆ ಬಂದು ಊಟ ಕೊಡಿ ಅಂತ ಕೇಳಿದ್ರೆ ಅಕ್ಕಿ ಖಾಲಿ ಆಗ್ಬಿಡ್ತದೆ. ಅಕ್ಕಿನೂ ಖಾಲಿ ಆಗಂಗಿಲ್ಲ, ನೆಂಟರು ಕಳ್ಕೊಳ್ಳಂಗಿಲ್ಲ. ಊಟ ಮಾಡ್ಕೊಂಬಂದ್ಬಿಡಿ.
ಇದು ನಮ್ಮ ಪರಿಸ್ಥಿತಿ. ನಮ್ಮನೆ ಬಟ್ಲೆ ಕಮ್ಮಿ ಆಗ್ತದೆ, ವಾರಕ್ಕೆ 2 ದಿನ ಮಾಂಸ ತಿನ್ನೋರು ತಿಂಗಳಿಗೆ 1 ಸತಿ ತಿನ್ನಂಗೆ ಆಗ್ಬಿಟ್ಟಿದೆ. ಈಗ ಒಳ್ಳೆ ಸಿಗಿ ಊಟ ಒಬ್ಬಟ್ಟು ಮಾಡ್ಕೊಂಡು ತಿನ್ನೋಣ ಅನ್ನೋದು ಯಾವ್ದಾರು ಹಬ್ಬ ಬಂದರೆ ಅನ್ನೋಂಥ ರೀತಿಯಲ್ಲಿ ಆಗ್ಬಿಟ್ಟಿದೆ. ಏನೋ ಸಿಕ್ಕಿದ ತಿಂದು ಬದುಕಿದ್ರೆ ಸಾಕು ಅನ್ನೋಂಥ ರೀತಿಯಲ್ಲಿ ನಾವು ಖರ್ಚು ಕಮ್ಮಿ ಮಾಡ್ಕೊಂಡು ಜೀವನ ಮಾಡಿದ್ರೆ ನಾವು ಏನು ಖರ್ಚು ಮಾಡ್ತೀವಿ ಅಂಗಡಿಯಲ್ಲಿ, ಬೇರೆ ಏನು ಸಾಮಾನು ಕೊಂಡ್ಕೊಳ್ತೀವಿ, ಏನು ಉತ್ಪಾದನೆ ಆಗುತ್ತೆ, ನಮ್ಮ ದೇಶದೊಳಗೆ ಏನು ಅಭಿವೃದ್ಧಿ ಆಗ್ತದೆ ಅನ್ನೋಂಥ ಪ್ರಶ್ನೆ ನಾವು ಕೇಳಬೇಕೋ ಬೇಡವೋ? ಈ ದೇಶದ ಆರ್ಥಿಕ ಅಭಿವೃದ್ಧಿ ಅನ್ನೋದು ಕನಿಷ್ಠ ವೇತನ ಹೆಚ್ಚಳದಲ್ಲಿ ದುಡಿಮೆಗೆ ತಕ್ಕಂತ ವೇತನ ಕಾರ್ಮಿಕರ ಕೈಗೆ ಬಂದ್ರೆ ಮಾತ್ರ ಈ ದೇಶದ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಅಂತೇಳಿ ನಾವು ಹೇಳುವಂಥದ್ದು. ಹಾಗಾಗಿನೇ ಶ್ರೀಮಂತರಿಗೆ ಬಡವರಿಂದ ಕಿತ್ತು ಕೊಡುವಂತಹ ದೇಶದ್ರೋಹಿ ನೀತಿಗಳು ಬದಲಾಗಬೇಕು. ಸಾಮಾನ್ಯ ದುಡಿಯುವ ಜನರ ಬದುಕನ್ನು ಉತ್ತಮಪಡಿಸುವಂತಹ ದೇಶ ಪ್ರೇಮಿ ನೀತಿಗಳು ಜಾರಿಗೆ ಬರಬೇಕು. ಇದನ್ನು ಜಾರಿ ಮಾಡಿ ಅಂದರೆ ಇದರ ಕಡೆ ಗಮನ ಇಲ್ಲ. ಮೊನ್ನೆಯಿಂದ ಏನು ಪತ್ರಿಕೆಯಲ್ಲಿ ಸುದ್ದಿ, ಕುಂಭಮೇಳದಲ್ಲಿ ಮುಳುಗಿದವರು ಎಷ್ಟು? ಈಗ ಸಾಮಾನ್ಯ ನಮಗೆಲ್ಲ ಲೆಕ್ಕಾಚಾರ ಗೊತ್ತಿದೆ. ನಮ್ಮ ದೇಶದಲ್ಲಿ ಜನಸಂಖ್ಯೆ ಎಷ್ಟು ಜನಸಂಖ್ಯೆ? 130 ಕೋಟಿ ಜನ ಅಂತಾರೆ. ಉತ್ತರ ಪ್ರದೇಶ ರಾಜ್ಯ ಸರ್ಕಾರ ಹೇಳ್ತಾ ಇದೆ 63 ಕೋಟಿ ಜನ ಬಂದು ಗಂಗಾ ಸ್ನಾನ ಮಾಡಿ ಹೋಗಿದ್ದಾರೆ ಅಂತ. ಅಂದರೆ ಹೆಚ್ಚು ಕಡಿಮೆ ಅರ್ಧಕ್ಕರ್ಧ ಜನ. ಇಲ್ಲಿರೋರು ಎಷ್ಟು ಜನ ಗಂಗಾ ಸ್ನಾನ ಮಾಡಿ ಬಂದ್ರಿ? ಹೋದ್ರ ನೀವು ಅಲ್ಲಿಗೆ ಪ್ರಯಾಗ್ರಾಜ್ಗೆ ಹೋಗಿದ್ರ? ಯಾರೂ ಹೋಗಿಲ್ಲ. ಟಿ ವಿಯಲ್ಲಿ ನೋಡ್ಕೊಂಡ್ವಿ ನಾವು. ಟಿ ವಿಯಲ್ಲಿ ಏನೆಲ್ಲ ಅವಾಂತರಗಳು ನೋಡಿದೀವಿ ನಿಮ್ಗೆ ಗೊತ್ತಿದೆ. ಕುಂಭಮೇಳದಲ್ಲಿ 63 ಕೋಟಿ ಜನ ಬಂದು ಹೋಗ್ಬಿಟ್ಟಿದ್ದಾರೆ. ಕುಂಭಮೇಳದಲ್ಲಿ ಸ್ನಾನ ಮಾಡಿ ಹೋಗ್ಬಿಟ್ರು ಅಂತ. 130 ಕೋಟಿ ಜನರಲ್ಲಿ 63 ಕೋಟಿ ಜನ ಕುಂಭಮೇಳಕ್ಕೆ ಹೋದ್ವಾ? ಅದು ಈಗ ಹೆಮ್ಮೆ. ಅಮೆರಿಕದ ಜನಸಂಖ್ಯೆಗಿಂತಲೂ ಹೆಚ್ಚು ಜನ ಗಂಗೆಯಲ್ಲಿ ಮುಳುಗಿದ್ರು. ಎಲ್ಲಿ? ಭಾರತದಲ್ಲಿ. ನಮ್ಮ ಭಾರತ ಅಭಿವೃದ್ಧಿ ಆಗಿಬಿಟ್ಟಿದೆ. ಇದು ಅಭಿವೃದ್ಧಿನಾ? ಗ್ರಾಮ ಪಂಚಾಯತ್ ನೌಕರರಿಗೆ ವರ್ಷಗಟ್ಟಲೆ ಸಂಬಳ ಕೊಡದೇ ಇರುವಂತಹ ಸರ್ಕಾರದ ಅಧಿಕಾರಿಗಳು, ಮಂತ್ರಿಗಳು ಹೋಗಿ ಕುಂಭಮೇಳದಲ್ಲಿ ಮುಳುಗಿ ಬಂದ್ಬಿಟ್ರು. ನಿಮಗೆ ಸಂಬಳ ಕೊಡಲಿಲ್ಲ ಅನ್ನುವಂತಹ ಪಾಪ ವಿಮೋಚನೆ ಆಗ್ಬಿಟ್ಟಿದೆ ಅವರಿಗೆ. ಅಪ್ಪಿತಪ್ಪಿ ಕೆಲಸ ಸಿಕ್ಕಿದ್ರೆ ಕೆಲಸ ಕೊಡ್ಲಿಕ್ಕೆ ಲಂಚ ತಗೊಂಡವನು ಗಂಗೆಯಲ್ಲಿ ಸ್ನಾನ ಮಾಡಿ ಬಂದ, ಅವನ ಪಾಪನ ಹೋಗ್ಬಿಟ್ಟಿದೆ. ಸಾಮಾನ್ಯ ಜನ ದುಡಿಯೋರು ಒಪ್ಪತ್ತು ಕೂಳಿಗೆ ಏನು ಮಾಡಬೇಕು ಅಂತೇಳಿ ಒದ್ದಾಡುವಂಥವ್ರು ಅವರು ಕೆಲವರು ಹೋಗಿ ಗಂಗೆಯಲ್ಲಿ ಮುಳುಗಿದ್ರು. ಪಾಪ ಎಲ್ಲ ವಿಮೋಚನೆ ಆಗಿಬಿಟ್ಟಿದೆ. ಅಕ್ಕಿ ಬೆಲೆ ಕಮ್ಮಿ ಆಯ್ತಾ? ಬೇಳೆ ಬೆಲೆ ಕಮ್ಮಿ ಆಯ್ತಾ? ಮಕ್ಕಳಿಗೆ ಉದ್ಯೋಗ ಸಿಕ್ಬಿಡ್ತಾ? ಯಾವುದು ಅಭಿವೃದ್ಧಿ? ಕುಂಭಮೇಳದಲ್ಲಿ ಸ್ನಾನ ಮಾಡೋದ? ಧಾರ್ಮಿಕ ಮೌಢ್ಯಾಚಾರಗಳನ್ನು ಬೆಳೆಸಿ ಅಭಿವೃದ್ಧಿ ಆಗಿದ್ದೀವಿ ಅಂತ ನಂಬಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರದವರು. ನಮ್ಮ ರಾಜ್ಯ ಸರ್ಕಾರದವರು ಕೆಲವರು ಹೋಗಿ ಮುಳುಗಿ ಬಂದ್ಬಿಟ್ಟವ್ರೆ ಅಲ್ಲಿ. ಇನ್ನೊಂದು ಕಡೆಗೆ ನಾವು ಜೋರಾಗಿ ಹೋರಾಟ ಮಾಡಿದ್ರೆ ಇದೆಲ್ಲ ನಿಮ್ಮ ಮುಖ್ಯ ಪ್ರಶ್ನೆ. ಹಿಂದೂಗಳಿಗೆ ಅಪಾಯ ಆಗಿದೆ, ಇಡೀ ಭಾರತ ದೇಶಕ್ಕೆ ಅಪಾಯ ಆಗಿದೆ. ಹಿಂದೂಗಳಿಗೆ ಮಾತ್ರ ಅಲ್ಲ. ಹಿಂದೂ ಮುಸಲ್ಮಾನರ ಅಂತ ಕಿತ್ತಾಡ್ಕೊಳ್ರಿ, ನೀವೇ ಹೊಡೆದಾಡ್ಕೊಳ್ರಿ. ನಾವು ರಾಜ್ಯಭಾರ ಮಾಡ್ತೀವಿ. ನಿಮ್ ತೆರಿಗೆ ದುಡ್ಡೆಲ್ಲ ತೆಗೆದು ಅದಾನಿ ಅಂಬಾನಿಗಳಿಗೆ, ಟಾಟಾ ಬಿರ್ಲಾಗಳಿಗೆ ದಾರಿ ಎರೆದು ಬಿಡ್ತೀವಿ. ನೀವು ಜಗಳ ಆಡ್ತಾ ಇರಿ ಹಿಂದೂ ಮುಸಲ್ಮಾನರು ಅಂತ. ಈಗ ನಾವು ಎಚ್ಚರಿಕೆ ಕೊಡ್ಲಿಕ್ಕೆ ಬಂದಿದ್ದೀವಿ. ಈ 5 ದಿನ 6 ದಿನ 3ನೇ ತಾರೀಕಿಂದ 7ನೇ ತಾರೀಕುವರೆಗೆ ಈ 5 ದಿನ ಇಲ್ಲಿ ಕರ್ನಾಟಕ ರಾಜ್ಯದೊಳಗೆ ವಿವಿಧ ಜಿಲ್ಲೆಗಳಿಂದ ಬೆಂಗಳೂರಿಗೆ ಬರುವಂತಹ ಒಂದು 60-70 ಸಾವಿರ ಜನ ನಾವು ದುಡಿಯೋರು. ನಮ್ಮಲ್ಲಿ ಹಿಂದೂಗಳಿದ್ದೀವಿ, ಮುಸಲ್ಮಾನರಿದ್ದೀವಿ, ಬೇರೆ ಬೇರೆ ಜಾತಿಗೆ ಸೇರಿದವರಿದ್ದೀವಿ, ಬೇರೆ ಬೇರೆ ಭಾಷೆ ಮಾತಾಡೋರಿದ್ದೀವಿ. ಆದರೆ ನಾವೆಲ್ಲರೂ ಒಂದು. ಯಾಕಂದ್ರೆ ಬೆವರು ಸುರಿಸಿ ದುಡಿಯುವ ಜನ. ನಮ್ಮ ಪರವಾಗಿ ನಿಮ್ಮ ನೀತಿಗಳನ್ನು ಬದಲಾಯಿಸದಿದ್ರೆ ನಿಮ್ಮನ್ನು ಬಿಡುವುದಿಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದೀವಿ. ಸರಿ ತಾನೆ? ಎಲ್ಲರೂ ಒಗ್ಗಟ್ಟಾಗಿ ಹೋರಾಟಕ್ಕೆ ನಿಲ್ಲಬೇಕು. ಆ ಹೋರಾಟಕ್ಕೆ ಬಂದು ಇವತ್ತು ಹೋರಾಟನ ಪ್ರಾರಂಭ ಮಾಡ್ತಾ ಇರೋದು. ಜೊತೆಗೆ ಇನ್ನೊಂದು ಮಾತು ಹೇಳಿ ನಾನು ಮಾತುಗಳನ್ನ ಮುಗಿಸ್ತೇನೆ. ಇದೇ ಮಾರ್ಚ್ ನಮ್ಮ ಹೋರಾಟ 7ನೇ ತಾರೀಕು ಮುಗೀತದೆ. ಇಲ್ಲಿ ಮಾರ್ಚ್ 18ನೇ ತಾರೀಕು ಡೆಲ್ಲಿಯಲ್ಲಿ CIT ಒಳಗೊಂಡಂತೆ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರಮುಖ ಕಾರ್ಮಿಕ ಸಂಘಟನೆಗಳು ಜಂಟಿ ಸಭೆ ಮಾಡ್ತಾ ಇದೀವಿ, ಒಂದು ಕನ್ವೆನ್ಷನ್ ಮಾಡ್ತಾ ಇದೀವಿ. ಈ ಕೇಂದ್ರ ಸರ್ಕಾರ 2 ವರ್ಷಗಳ ಕೆಳಗೆ ಪಾರ್ಲಿಮೆಂಟ್ ಅಲ್ಲಿ 4 ಸಂಹಿತೆಗಳನ್ನು ಜಾರಿಗೆ ತಂದಿದ್ರು. ಇಲ್ಲಿವರೆಗೆ ಜಾರಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ. ಈಗ
ಏಪ್ರಿಲ್ 1ನೇ ತಾರೀಕು 2025ರಿಂದ ಆ ಹೊಸ ಕಾರ್ಮಿಕ ಕಾನೂನುಗಳನ್ನು ಜಾರಿಗೆ ತರ್ತೀವಿ ಅಂತ ಹೇಳ್ತಿದ್ದಾರೆ. ಹೊಸ ಕಾರ್ಮಿಕ ಕಾನೂನುಗಳು ಬಂದ್ರೆ ನೀವು ಹೋರಾಟ ಮಾಡಿದ್ರೆ ಕೂಡ ದೇಶದ್ರೋಹಿಗಳು. ನೀವು ಸಂಬಳ ಕೊಡ್ಲಿಲ್ಲ ಅಂದ್ರೆ ಕೊಡ್ಲಿಲ್ಲ ಅಂತ ಕೇಳೋಂಗಿಲ್ಲ. ನಿದ್ದೆ ಮಾಡ್ಲಿಕ್ಕೆ ಬಿಡದೇನೆ 2 ಶಿಫ್ಟ್ 3 ಶಿಫ್ಟ್ ಕೆಲಸ ಮಾಡಿಸ್ತಾರೆ ಅಂದ್ರೆ ಕೇಳೋಂಗಿಲ್ಲ. ಯಾವ ಮುಷ್ಕರನು ಮಾಡಂಗಿಲ್ಲ. ಮಾಲೀಕರು ಆಡಿದ್ದೇ ಆಟ ಆಗ್ತದೆ, ಸರ್ಕಾರ ಆಡಿದ್ದೇ ಆಟ ಆಗ್ತದೆ. ಇಷ್ಟು ವರ್ಷ ಹೋರಾಟದ ಮೂಲಕ ಕಾರ್ಮಿಕರು ಪಡೆದಂತಹ ಸಂಘ ಮಾಡಿಕೊಳ್ಳುವಂತಹ ಹಕ್ಕಿಗೇನೆ ಪೆಟ್ಟು ಬೀಳ್ತದೆ. ಈ ದೇಶದ ಒಳಗೆ ಈ ದೇಶದ ಪ್ರಜೆಯಾಗಿರ್ತಕ್ಕಂಥ ನಾವು ಅನ್ಯಾಯ ಆಗಿದೆ ಅಂತೇಳಿ ಧ್ವನಿ ಎತ್ತಲಾರದಂಗೆ ನಮ್ಮ ಹಕ್ಕುಗಳನ್ನು ಸರ್ವನಾಶ ಮಾಡುವಂತಹ ಕಾನೂನುಗಳನ್ನ ಏಪ್ರಿಲ್ 1ನೇ ತಾರೀಕು 2025ರಿಂದ ಜಾರಿಗೆ ತರಬೇಕು ಅಂತೇಳಿ ಕೇಂದ್ರ ಸರ್ಕಾರ ಭಾರಿ ಪ್ರಯತ್ನದಲ್ಲಿದೆ. ಕಾರ್ಮಿಕ ಸಂಘಟನೆಗಳು ನಾವು ಸ್ಪಷ್ಟ ತೀರ್ಮಾನಕ್ಕೆ ಬಂದಿದ್ದೀವಿ. ಈ ಕಾರ್ಮಿಕ ಕಾನೂನುಗಳನ್ನ ಜಾರಿ ಮಾಡ್ಲಿಕ್ಕೆ ಬಿಡೋದಿಲ್ಲ. ಹಂಗೇನಾದ್ರು ಜಾರಿ ತರಕ್ ಹೋದ್ರೆ ಈ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಭಾರಿ ತೀವ್ರವಾದಂತ ಹೋರಾಟಕ್ಕೆ ಹೋಗ್ಬೇಕು. ಮೇ 1ನೇ ವಾರದಲ್ಲಿ ಇಡೀ ಏಪ್ರಿಲ್ ತಿಂಗಳು ಎಲ್ಲ ರಾಜ್ಯಗಳಲ್ಲೂ ಜಿಲ್ಲೆಗಳಲ್ಲೂ ಹಳ್ಳಿಗಳಲ್ಲೂ ಏನ್ ಈ ಸರ್ಕಾರ ಮಾಡ್ತಾ ಇದೆ, ಕಾರ್ಮಿಕರ ಬದುಕು ಏನಾಗ್ತದೆ, ಭವಿಷ್ಯದ ನಮ್ಮ ಕಾರ್ಮಿಕರ ಬದುಕು, ಯುವಕರ ಬದುಕು ಏನಾಗುತ್ತೆ ಅನ್ನುವಂಥ ಪ್ರಶ್ನೆಗಳನ್ನು ಮುಂದಿಟ್ಟು ಪ್ರಚಾರ ನಡೆಸಿ ಮೇ 1ನೇ ವಾರ ಇಡೀ ಭಾರತದೊಳಗೆ ಅಖಿಲ ಭಾರತ ಮುಷ್ಕರವನ್ನು ಮಾಡಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ವಿ. ಆ ಮುಷ್ಕರ ನಡೆಯುವಾಗ ಇಡೀ ದೇಶ ನಿಂತೋಗ್ಬೇಕು. ಆ ರೀತಿಯೊಳಗೆ ನಾವು ಕೆಲಸ ಕಲಿಬೇಕಂತ ಅನಿವಾರ್ಯತೆ ಇದೆ. ಆ ಎಚ್ಚರಿಕೆಯನ್ನು ಕೂಡ ಕೊಡ್ಲಿಕ್ಕೆ ಬಯಸ್ತೀವಿ. ನಾವು ಬಿಡೋದಿಲ್ಲ. ನಾವು ಕಷ್ಟ ಬಿದ್ದು ಹೋರಾಟಗಳು ಮಾಡಿ ಪಡೆದುಕೊಟ್ಟಿರುವಂತಹ ಹಕ್ಕುಗಳನ್ನ ನೀವು ಕಾನೂನು ಮಾಡಿ ರದ್ದು ಮಾಡಿದರೆ ನಾವು ಬಿಡೋದಿಲ್ಲ ಅನ್ನುವಂತಹ ಎಚ್ಚರಿಕೆಯನ್ನ ದುಡಿಯುವ ವರ್ಗ ಸೇರಿ ಕೊಡಬೇಕು ಅಂತ ಒಂದು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಕೂಡ ತೀರ್ಮಾನ ಮಾಡಿದೀವಿ. ಹಾಗಾಗಿ 3ನೇ ತಾರೀಕಿಂದ 7ನೇ ತಾರೀಕುವರೆಗೆ ನಾವು ನಡೆಸುವಂತ ಈ ಹೋರಾಟ ಮುಂದೆ ಮೇ 6ಕ್ಕೆ ಮೇ ತಿಂಗಳು 1ನೇ ವಾರದಲ್ಲಿ ನಾವು ತಯಾರಿ ಮಾಡುವಂತಹ ಮುಷ್ಕರದ ಸಿದ್ಧತೆ ಇದೆರಡೂ ಕೂಡ ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಎಚ್ಚರಿಕೆಯಾಗಿರಬೇಕು. ಸಿದ್ದರಾಮಯ್ಯ ಅವರು 7ನೇ ತಾರೀಕು ಮಂಡಿಸುವಂತಹ ಬಜೆಟ್ ಅಲ್ಲಿ ಕಾರ್ಮಿಕರ ಪರವಾದಂತಹ ತೀರ್ಮಾನಗಳು ಇರುತ್ತದೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದೀವಿ. ಇಲ್ಲದೆ ಇದ್ರೆ ಈ ರಾಜ್ಯ ಸರ್ಕಾರದ ವಿರುದ್ಧವೂ ಕೂಡ ಅಷ್ಟೇ ತೀವ್ರವಾದಂತಹ ಹೋರಾಟಕ್ಕೆ CITU ಮುಂದಾಗ್ತದೆ ಅನ್ನುವಂತಹ ಎಚ್ಚರಿಕೆಯನ್ನು ಕೊಡ್ತಾ